ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ನಿಗುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹೂ ಹಣ್ಣು ಬಿಡದ ನೆರಳು ಕೊಡದ ಮರಗಳನ್ನು ಹೇಗೆ ಹಕ್ಕಿಗಳು ಬಿಟ್ಟು ದೂರ ಸಾಗುವವೋ ಹಾಗೆಯೇ ಅಧಿಕಾರ ಸಂಪತ್ತು ಅಂತ ಒಬ್ಬ ಕ್ಷತ್ರಿಯನಿಗೆ ಬೇಕಾದಂತಹ ವ್ಯವಸ್ಥೆ ಇಲ್ಲದೆ ಹೋದಾಗ ಅವನ ಬಂಧುಗಳು, ಅವನ ಮಿತ್ರರು, ಅವನ ಸುತ್ತ ಇರುವವರು ಎಲ್ಲರೂ ಕೂಡ ಅವನಿಗಿಂತ ದೂರವಾಗ್ತಾರೆ. ಗೊತ್ತು, ನಾನು 30 ಓದ್ತಾ ಇದ್ದೇನೆ. ನಾತಃ ಪಾಪೀಯಸಿ, ಇದಕ್ಕಿಂತ ಕಷ್ಟದ ಅವಸ್ಥೆ ಬೇರೆ ಇಲ್ಲ ಅಂತ ಹಿಂದೆ ಶಂಬರನು ಹೇಳಿದ್ದ. ಯಾರು ಸಂಪತ್ತಿನ ವಿಷಯದಲ್ಲಿ ತುಂಬ ಅಂದರೆ ಕ್ಷತ್ರಿಯನಾಗಿ ಅಧಿಕಾರದಲ್ಲಿದ್ದು ವ್ಯವಸ್ಥಾಪಕನಾಗಿ ಅದನ್ನು ಕಳ್ಕೊಂಡ ಅಂತಂದರೆ ಅಂಥವರು ಕೆಲವೊಮ್ಮೆ ಹಳ್ಳಿಗೆ ಹೋಗಬೇಕಾಗುತ್ತೆ, ಕೆಲವೊಮ್ಮೆ ಕಾಡಿಗೆ ಹೋಗಬೇಕಾಗುತ್ತೆ, ಕೆಲವೊಮ್ಮೆ ಸ್ವತಃ ಎಲ್ಲಿ ಹೋದರು ಅಂತ ಯಾರಿಗೂ ತಿಳಿಯದ ಸನ್ಯಾಸವೋ ಇನ್ನೇನೋ ಆಗಿ ಹೋಗಿರ್ತಾರೆ. ಕೆಲವರಿಗೆ ಹುಚ್ಚಿಡಿಯತ್ತೆ, ಕೆಲವರು ಶತ್ರುಗಳ ವಶವಾಗಿಬಿಡ್ತಾರೆ, ಇನ್ನು ಕೆಲವರು ಆ ಶತ್ರುಗಳ ಸೇವೆಗೆ ಅಂತ ಉಳಿದು ಬಿಡ್ತಾರೆ. ಇದಕ್ಕಿಂತ ಹೆಚ್ಚು ಏನೂ ಇಲ್ಲ ಅಂತ, ಯಾಕೆಂದರೆ ಒಂದೊಂದು ಸಲ ಸಾವಿಗಿಂತ ಅವಮಾನವೇ ದೊಡ್ಡದಾಗ್ಬಿಡುತ್ತೆ. ಅಂಥ ದುಸ್ಥಿತಿಯನ್ನು ಅನುಭವಿಸುವುದು ಬಹಳ ಕಷ್ಟ. ಧರ್ಮ ರೂಪವಾದಂತಹ ಅಂದರೆ ಲೋಕದಲ್ಲಿ ಸಾವು ಅನ್ನೋದು ಎಲ್ಲರಿಗೂ ಸಹಜ, ಆದರೆ ಅಪಮಾನದ ಸಾವು ಇದೆಯಲ್ಲ ಅದು ತುಂಬ ಕಷ್ಟ. ಸಾವು ಪ್ರಾಣಿಗೂ ಇದೆ, ಪಕ್ಷಿಗೂ ಇದೆ, ಮರಗಳಿಗಿದೆ, ಗಿಡಗಳಿಗಿದೆ, ಎಲ್ಲರಿಗೂ ಇದೆ. ಅಂದರೆ ಆಯುಷ್ಯ ಕಳೆದು ಬರುವಂತಹ ಸಾವಿದೆಯಲ್ಲ ಅದನ್ನು ಎಲ್ಲರೂ ಒಪ್ಕೊಂಡಿರ್ತಾರೆ. ಆದರೆ ಈ ಅವಮಾನದ ಸಾವು ಅಥವಾ ಅಧಿಕಾರದಿಂದ ಚ್ಯುತನಾಗಿ ತನ್ನ ನಿಜ ಅಧಿಕಾರವನ್ನು ತೊರೆದು ಬದುಕುವುದು ಅಂತ ಅನ್ನುವ ಸ್ಥಿತಿ ಇದೆಯಲ್ವ, ಅದು ತೀರಾ ಕಷ್ಟಕರವಾದದ್ದಾಗಿ ತಥಾ ಭದ್ರಾಂ ಶ್ರಿಯಂ ಪ್ರಾಪ್ಯ ತಯಾಹೀನ ಸುಖೈದಿತಃ. ಇನ್ನೂ ಒಂದು ಅಪಾಯ, ಆ ಕಷ್ಟದ ಸಂಗತಿ ಏನು ಅಂದರೆ ಇಲ್ಲಿ ತನಕ ಸುಖವಾಗಿ ಇದ್ದು ಇನ್ನು ಮುಂದೆ ನನ್ನ ಹತ್ರ ಅದನ್ನು ಯಾವುದನ್ನು, ಯಾಕಂದರೆ ಜೀವನ ಮಟ್ಟ ಚೇಂಜ್ ಆಗಿಬಿಟ್ಟಿರುತ್ತೆ. ಪದಾರ್ಥಗಳನ್ನು ಬಳಸುವ ವಸ್ತುಗಳನ್ನು ಬಳಸುವ ವಿಷಯದಲ್ಲಿ ಎಲ್ಲರೂ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿರ್ತಾರೆ. ಒಂದೇ ಸರ್ತಿ ಅದೆಲ್ಲ ಸಂಪತ್ತು ನೀರು ಪೋಲಾದ ಸಂದರ್ಭ ಬಂದಾಗ ಮತ್ತೆ ಮೊದಲಿನಿಂದ ಜೀವನ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಅದ್ಯಾವುದು ಇಲ್ಲ ಅನ್ನುವ ವ್ಯಥೆಗೆ ಆತನಿಗೆ ಬದುಕೇ ತುಂಬ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಆದ್ದರಿಂದಾಗಿ ನತದಾ ಆತ್ಮಾಪರಾಧೇನ ಸಂಪ್ರಾಪ್ತೋ ವ್ಯಸನಂ ಮಹತ್. ಯಾವುದೋ ಒಂದು ತಾನು ಮಾಡಿದ ತಪ್ಪಿನಿಂದ ಏನೋ ಒಂದು ಅನ್ಯಾಯ ಆಗಿ ಸಂಪತ್ತನ್ನು, ಅಧಿಕಾರವನ್ನು ಕಳ್ಕೊಂಡು ಒದ್ದಾಡ್ತಾ ಇದ್ದರೆ ಆಗ ವ್ಯಸನಂ ಮಹತ್, ತುಂಬ ದುಃಖ ಆಗ್ತಾ ಇರುತ್ತೆ. ಅಯ್ಯೋ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು, ಹಾಗಾಗಬೇಕಿತ್ತು, ಹೀಗಾಗೋಯ್ತು ಅಂತ 100 ಆಗಬೇಕಿತ್ತುಗಳ ನಡುವೆ ಅವನು ಆ ಹೊಸತನ್ನು ಸ್ವೀಕರಿಸಲಿಕ್ಕಾಗದೆ ಒದ್ದಾಡ್ತಾನೆ. ಸೇಂದ್ರಾನ್ ಗರ್ಹಯತೆ ದೇವಾನ್ ಆತ್ಮಾನಂಚ ಕಥಂಚನ. ಅವರು ಅಂಥವ್ರು ಯಾವಾಗಲೂ ಕೂಡ ಇಂದ್ರಾದಿ ದೇವತೆಗಳನ್ನು ಬೈಕೊಂತಿರ್ತಾರೆ. ಅವರು ಸರಿ ಇಲ್ಲ, ಇವು ಸರಿ ಇಲ್ಲ, ಮತ್ತೊಬ್ರು ಸರಿ ಇಲ್ಲ. ಆತ್ಮಾನಂಚ ಕಥಂಚನ, ತನ್ನಂತಾನು ಸರಿ ಅಂತಾನೆ ಅಂದ್ಕೊಳ್ತಾನೆ. ಕೆಲವರು ತಮ್ಮನ್ನೇ ಬೈಕೋತಾರೆ, ಕೆಲವರು ಇರ್ತಾರೆ ಹಾಗೆ ನಾವೇ ತಪ್ಪು ಅಂತ. ಆದರೆ ನಾತ್ಮಾನಂಚ ಕಥಂಚನ, ತಮ್ಮ ಕಡೆಯಿಂದ ತಪ್ಪಿದೆ ಅಂತ ಒಪ್ಕೊಳ್ಳಲ್ಲ. ಹಠ ಮಾಡಿ ಎಲ್ಲ ದೇವತೆಗಳ ತಪ್ಪು, ಶಾಸ್ತ್ರಗಳ ತಪ್ಪು, ವ್ಯಕ್ತಿಗಳ ತಪ್ಪು, ಸಮಾಜದ ತಪ್ಪು ಅಂತ ತನ್ನ ತಪ್ಪನ್ನು ಕೂಡ ಇನ್ನೊಬ್ಬರ ಮೇಲೆ ಹೊರಿಸುವಂತಹ ದುಸ್ಥಿತಿಯನ್ನು ಆತ ಮಾತಾಡ್ತಾನೆ. ಶೋಭಿಕೃತ್ಯತಿ ಭೃತ್ಯಾನ. ಇನ್ನು ಕೆಲವರು ಸಿಟ್ಟು ಹೇಗಿರುತ್ತೆ, ತಮಗೆ ಅಧಿಕಾರ ಸ್ವಲ್ಪ ಇರುತ್ತೆ, ದೊಡ್ಡ ಅಧಿಕಾರ ತಪ್ಪೋಗುತ್ತೆ, ಅದು ಡಿ ಗ್ರೇಡ್ ಆಗಿಬಿಡುತ್ತೆ. ಅವ್ರ ಕೆಳಗೊಂದಿಷ್ಟು ಜನ ಇರ್ತಲ್ಲ, ಅವರನ್ನು ಚೆನ್ನಾಗಿ ರೂಪಲಿಕ್ಕೆ ಶುರು ಮಾಡ್ತಾರೆ. ಸ್ವಭೃತ್ಯ, ತನ್ನ ಭೃತ್ಯರನ್ನು ಅಭಿಕೃತ್ಯತಿ, ಅವ್ರ ಮೇಲೆ ಅವ್ರ ಮೇಲೆ ಕೋಪ ಇರುತ್ತೆ, ಅದನ್ನು ತೀರಿಸ್ಲಿಕ್ಕಾಗಿರಲ್ಲ, ಅದನ್ನು ಇಲ್ಲಿ ತೋರಿಸ್ತಾನೆ. ದಾರಿಯಲ್ಲಿ ಯಾರ ಮೇಲೋ ತೋರಿಸ್ತಾನೆ, ಅಂಗಡಿಯವ್ರ ಮೇಲೆ ತೋರಿಸ್ತಾನೆ, ಸಿಕ್ಕಿದವ್ರ ಮೇಲೆ ತೋರಿಸ್ತಾನೆ. ಒಟ್ಟು ಅವನಿಗೆ ಅದು ಯಾರ ಮೇಲೋ ತೋರಿಸ್ಬೇಕಿರುತ್ತೆ, ಅಲ್ಲಿ ತೋರಿಸಿದ್ರೆ ಹಲ್ಲು ಉದುರುತ್ತೆ. ಅದಕ್ಕೆ ಹಲ್ಲು ಉದುರ್ಕೊಂಡವ್ರ ಮೇಲೇ ಮತ್ತೊಂದಿಷ್ಟು ಬೈದ್ರೆ ನಾನು ಸಮಾಧಾನವಾಗಿರ್ತೇನೆ ಅಂತ ಅದ್ರ ಮೇಲೆ ಕೋಪ ತೋರಿಸ್ತಾನೆ. ಭೃತ್ಯಾನ. ಇನ್ನು ಸುಹೃದಶ್ಚ ಅಭ್ಯಸೂಯತಿ. ತನ್ನ ಹತ್ತಿರದವರು ಆ ಸ್ಟೇಜಲ್ಲೇ ಇರ್ತಾರೆ ಅಂತ ಇಟ್ಕೊಳ್ಳಿ, ತಾನು ಯಾರ ಜೊತೆಗಿದ್ನೋ ಅವ್ರು ಅದೇ ಸ್ಟೇಜಲ್ಲಿ ಅವರನ್ನು ನೋಡಿದರೆ ಮಾತ್ರ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇರ್ತಾನೆ. ಸುಹೃದ
ಅಭ್ಯಸೂಯತಿ, ಅಸೂಯ ಪಟ್ಟು 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 ಅವ್ರ ವಿಷಯದಲ್ಲಿ ಒಂದು ಅಲ್ಲಿ ತನಕ ಎಷ್ಟು ಮೈತ್ರಿಯ ಸಹಾಯ ಪರಸ್ಪರ ಒಂದೇನೋ ಒಂದು ಹೊಡುಕೊಳ್ಳುವಿಕೆ ಅಂತಿದ್ದದ್ದೆಲ್ಲ ನಿಂತು ಹೋಗಿ ಅವರನ್ನು ಎಲ್ಲಿ ಕೆಳಗೆ ಹಾಕ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅಭ್ಯಸೂಯತಿ ತತ್ತದಾ ಮೃತ್ಯುರೇವೈತಿ ಸಭೂಯ ಸಂಪ್ರಮುಖ್ಯತಿ. ಯಾವಾಗ ಮನುಷ್ಯ ಇನ್ನೊಬ್ಬರ ಮೇಲೆ ಕಾರಣ ಇಲ್ಲದೆ ಕೋಪ ಮಾಡಿಕೊಳ್ಳುವುದು, ತನ್ನ ಅತ್ಯಂತ ಹತ್ತಿರದವರು ಅನ್ನೋರ ಮೇಲೇ ಅಸೂಯೆ ಪಟ್ಕೊಂಡು ಬದುಕುವುದು ಅಂತ ಏನಿದೆ, ಅದು ಸಾವಿಗಿಂತಲೂ ಮಿಗಿಲು. ಅವನನ್ನೇ ಅವನು ಕೊಂದುಕೊಂಡ ಹಾಗೆ, ಏನೂ ಇಲ್ಲ. ತತ್ತದ ಮೃತ್ಯುರೇವ ಏತಿ ಸಭೂಯ, ಮತ್ತೆ ಮತ್ತೆ ಅದು ಒಂದು ದಿವಸ ಅಲ್ಲ. ಒಬ್ಬ ಮಿತ್ರ ಅವನಿಗೆ ಇನ್ನೊಂದು ಪೋಸ್ಟ್, ಅವನಿಗೆ ಇನ್ನೂ ಒಂದು ಹೆಚ್ಚಿನ ಪೋಸ್ಟ್ ಸಿಕ್ಬಿಡುತ್ತೆ. ಅವನದಾಯಿತು ಅಂತ ಸ್ವಲ್ಪ ಸಮಾಧಾನ ಮಾಡ್ಕೊಂಡು 4 ದಿವಸ ಆಗಬೇಕಾದ್ರೆ ಮತ್ತೊಬ್ಬರು ಫೋನ್ ಮಾಡ್ತಾನೆ, ನಮಗೆ ಹೀಗಾಯಿತು. ಅವನು ಕೇಳಿದಾಗೆಲ್ಲ ಒಂದು ಖುಷಿ ಆಗಬೇಕಿದ್ದು, ಪ್ರತಿ ಕ್ಷಣವೂ ಮತ್ತೆ ಮತ್ತೆ ತನ್ನ ಸುತ್ತಲಿನವರೆಲ್ಲ ಬೆಳೀತಾ ಇದ್ದಾರೆ, ತಾನು ಮಾತ್ರ ಇನ್ನೂ ನೆಲದಲ್ಲೇ ಇದ್ದೇನೆ ಅಂತ ಭಾವಿಸೋರ ಬಗ್ಗೆ ಕೋಪ ಪಟ್ಕೊಂಡು ದಿನಾ ಸಾಯ್ತಿರ್ತಾನೆ. ಅವನನ್ನು ಬದುಕಿಸೋರು ಯಾರಿಲ್ಲ. ಆಮೇಲೆ ಸಮೋಹ ವಶಮಾಪನ್ನ ಕ್ರೂರಂ ಕರ್ಮ ನಿಷೇವತೆ. ಕೆಲವೊಂದು ಸರ್ತಿ ಈ ಅಸೂಯೆ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಅಸೂಯೆ ಪಡೋದು ಮಾತ್ರ ಆಗಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಮೋಹಕ್ಕೆ ವಶವಾಗಿ ಕ್ರೂರಂ ಕರ್ಮ ನಿಷೇವತೆ, ಏನಾದರೂ ಹಾನಿ ಮಾಡಬೇಕು ಅಂತ ಯೋಚನೆ ಮಾಡಿ ಅವರು ದಾರಿ ಮಧ್ಯದಲ್ಲಿ ಏನೋ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾರೆ. ಪಾಪ ಕರ್ಮತಯಾ ಚೈವ ಸಂಕರಂ ತೇನ ಪುಷ್ಯತಿ. ಆಗ ಮಾಡಬಾರದ ಅನ್ಯಾಯದ ಕರ್ಮಕ್ಕೋಸ್ಕರ ಎಂಥವ್ರ ಜೊತೆಗೆ ಬೇಕಾದರೂ ಗೆಳೆತನ ಮಾಡ್ತಾರೆ. ಎಷ್ಟು ದುಷ್ಟರು, ಅವ್ರ ಸಮಾಜಕ್ಕೆ ಹಾನಿ. ಒಟ್ಟು ಅವನ ಮೇಲೆ ಏರ್ಬಾರ್ದು. ಅವನೇನೋ ಹೇಳ್ತಾನೆ, ನೋಡು ನಾನು ಶ್ರಮಪಟ್ಟದಕ್ಕೆ ಹೇಗಾಯಿತು ಅಂತ ಅವನ ಪಾಡಿಗೆ ಮಿತ್ರ ಅಲ್ವಾ, ಅದಕ್ಕೋಸ್ಕರ ಹೇಳಿರ್ತಾನೆ. ಅವನಿಗೆ ಅದು ಮಿತ್ರ ಅನ್ನೋ ಭಾವ ಹೋಗಿ ಶತ್ರು ಅನ್ನೋ ಸ್ಥಿತಿಯಲ್ಲಿ ಅವನಿಗೆ ಯಾರು ಎದುರಾಳಿಗಳಿರ್ತಾರೋ ಅವರನ್ನು ಜೊತೆಗೂಡಿಸಿಕೊಂಡು ಪಾಪಕರ್ಮತಯ, ಕೆಟ್ಟ ಕರ್ಮದಿಂದ, ದುಷ್ಟಕರ್ಮದಿಂದ ಸಂಕರಂ ಮಿಶ್ರ ಮಾಡ್ತಾನೆ. ಅವನಿಗೆ ನಿಜವಾದ ಅಭಿಪ್ರಾಯ ಏನಿತ್ತೋ ಅದನ್ನು ಎಲ್ಲರ ವಿಷಯದಲ್ಲಿ ಅವನ ಬಗ್ಗೆ ತಪ್ಪು ಕಲ್ಪನೆ ಬರುವ ಹಾಗೆ ಮಾಡ್ತಾನೆ. ತಾನು ತಪ್ಪು ಕರ್ಮಗಳನ್ನು ಮಾಡ್ತಾನೆ. ಸಂಕರೋ ನರಕಾಯೇವ. ಈ ರೀತಿ ಅಸಂಬದ್ಧವಾದ ಮಿಶ್ರಣವನ್ನು ಮಾಡುವುದರಿಂದ ಸಮಾಜದಲ್ಲಿ ಇದು ನರಕಕ್ಕೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮುಖ್ಯವಾಗಿ ಅವನಿಗೊಂದು ಆಸಕ್ತಿಯ ಕರ್ಮ ಇರುತ್ತೆ, ಅದರಲ್ಲಿ ಅಷ್ಟು ದುಡ್ಡು ಬರುವುದಿಲ್ಲ. ಅದಕ್ಕೆ ಅಷ್ಟು ಸಮಾಜದಲ್ಲಿ ಯಾವುದೇ, ನಾನು ಹೇಳ್ತಾ ಇರೋದು ಸ್ವಭಾವ ಬಿಟ್ಟು ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅಂದರೆ ಯಾರು ಸ್ವಭಾವನ್ನೇ ಅನುಸರಿಸಿ ಬದುಕ್ತಾರೋ ಅವ್ರು ಬಿಟ್ಟು, ಅವರೇ ಜಾಸ್ತಿ ಇರುವುದಲ್ವಾ. ಯಾರು ಸಾಧನೆ ಮಾಡಿ ಮೇಲೆ ಹೋಗಬೇಕು ಅವ್ರು ಬಿಟ್ಟು ಉಳಿದವ್ರು ಇರ್ತಾರಲ್ಲ, ಅವರ ವ್ಯವಸ್ಥೆಯಲ್ಲಿ ಒಂದು ಅವರಿಗೆ ದಾರಿಯಲ್ಲಿ ಹೋಗೋ ಒಂದು ಕ್ರಿಯೆ ಇರುತ್ತೆ. ಆದರೆ ಅದರಲ್ಲಿ ಅವರಿಗೇನು ತೃಪ್ತಿ ಆಗ್ತಾ ಇರಲ್ಲ. ಯಾಕಂದ್ರೆ ತೃಪ್ತಿ ಅಂದರೆ ಅವ್ರ ತೃಪ್ತಿ ತನ್ನ ವ್ಯಕ್ತಿಗತ ತೃಪ್ತಿ ಅಲ್ಲ, ಅವನಷ್ಟು ಬೆಳೀಲಿಕ್ಕೆ ಆಗ್ತಿಲ್ಲ ಅನ್ನೋ ಅತೃಪ್ತಿ. ಆ ತೃಪ್ತಿಗೋಸ್ಕರ ಬನ್ನಿ ಅಲ್ಲೇ ಬಾಗಿಲು, ಆ ಅತೃಪ್ತಿಗೋಸ್ಕರ ಹೊಂದದೇ ಇರುವ ಅವರ ನಿಜವಾದ ಅಭ್ಯಾಸ ಎಲ್ಲಿತ್ತೋ ಅದನ್ನು ಬಿಟ್ಟು ಬೇರೆ ಹೆಚ್ಚು ದುಡ್ಡು ಬರುವಂತಹ ದಾರಿಯ ಕಡೆಗೆ ನುಗ್ಗುತ್ತಾ ಇರ್ತಾರೆ. ಹೀಗೆ ನುಗ್ಗುದ್ರಿಂದ ಅವನ ವೃತ್ತಿ ಹೋಯ್ತು, ಅದನ್ನು ಯಾರು ಮಾಡಲಿಲ್ಲ. ಇನ್ನೊಬ್ಬನ ವೃತ್ತಿಗೆ ಒಬ್ಬ ಬರಬೇಕಿತ್ತು, ನಿಜವಾಗಿ ಅವನಿಗೆ ಅದರಲ್ಲಿ ಸ್ಥಾನ ಸಿಗಬೇಕಿತ್ತು. ಆ ಸ್ಥಾನ ತಪ್ಪಿ ಹೋಗಿ 2 ನಿರುದ್ಯೋಗಗಳು ಸೃಷ್ಟಿಯಾಗ್ತವೆ. ಇವನ ಉದ್ಯೋಗವೂ ಹೋಯ್ತು, ಅವನ ಉದ್ಯೋಗವೂ ಹೋಯ್ತು. ವಸ್ತುತಃ ಅವನ ಉದ್ಯೋಗದಿಂದ ಬರಬೇಕಾದ ನಿಜವಾದ ಪ್ರಾಮಾಣಿಕ ಪ್ರೊಡಕ್ಷನ್ ಏನಿದೆ ಅದು ನಿಂತು ಹೋಗುತ್ತೆ. ಇವನಲ್ಲಿ ಮಾಡುವ ತಾಕತ್ತೇನಿತ್ತು ಇವನು ಅದನ್ನು ಬಿಟ್ಬಿಟ್ಟು, ಯಾಕೆಂದರೆ ಅದನ್ನು ದುಡ್ಡು ಬರ್ತಿಲ್ಲ ಅಂತ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸಂಕರದ ಕರ್ಮದಿಂದಾಗಿ ಕಾಷ್ಠ ಪಾಪ ಕರ್ಮಣ, ಆ ತಪ್ಪಿಗೋಸ್ಕರ ಎಷ್ಟು ಕ್ರೂರವ ತನ್ನ ಎದುರಾಳಿಯನ್ನು ಬಗ್ಗಿಸ್ಲಿಕ್ಕೋಸ್ಕರ ಎಂಥ ಪಾಪದ ಎತ್ತರದ ಕಾರ್ಯಕ್ಕೂ ಕೂಡ ಆತ ಹೇಸುವುದಿಲ್ಲ. ಕಾಷ್ಠ ಅಂದರೆ ತುತ್ತ ತುದಿಗೆ ಇರ್ತಾನೆ, ಅನ್ಯಾಯದ ತುತ್ತ ತುದಿಗೆ ಏರಿ ನಿಲ್ತಾನೆ, ಏನು ಬೇಕಾದರೂ ಮಾಡ್ತೇನೆ ಅಂತ ಅನ್ನೋ ಸ್ಥಿತಿಗೆ ಬಂದು ನಿಲ್ತಾನೆ. ನಚೇತ್ ಪ್ರಬುದ್ಧತೆ ಕೃಷ್ಣ. ಇಂಥ ಸಂದರ್ಭದಲ್ಲಿ ಕೃಷ್ಣ ಒಂದು ವೇಳೆ ಇಂಥ ಇನ್ನೊಬ್ಬನನ್ನು ಹಣಿಯುವುದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಎಚ್ಚರ ಬಾರದೆ ಹೋದರೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೇ ಹೋಗ್ತಿರ್ತಾನೆ ಹೊರತು ನರಕಾಯೈವ ಸಗಚ್ಚತಿ. ಅವನು ಕೊನೆಗೆ ಕತ್ತಲೆಯ ದಾರಿಯನ್ನೇ ಹಿಡಿತಾನೆ, ಅನರ್ಥವನ್ನೇ ಮುಟ್ತಾನೆ. ಮಧ್ಯದಲ್ಲಿ ಎಲ್ಲೋ ಕೆಲವೊಂದು ಸತಿ ಯಾರೋ ಅವನಿಗೆ ಸರಿಯಾದ ಎಚ್ಚರಿಕೆ ಕೊಟ್ಟರೆ ಬಚಾವಾಗ್ತಾನೆ. ಸೇಡು ಯಾವತ್ತೂ ಕೂಡ ಒಳ್ಳೆಯ ಗುರಿಯನ್ನು ಮುಟ್ಟಿಸುವುದಿಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸೇಡಿನಿಂದ ಯಾವತ್ತೂ ಯಾರೂ ಒಳ್ಳೆಯದಾದದ್ದು ಇಲ್ಲಿ ತನಕ ಇಲ್ಲ. ಆದ್ದರಿಂದ ನರಕಾಯೈವ, ಆ ಏವಕಾರ ಹಾಕೋದ್ರ ಉದ್ದೇಶ ಏನು ಅಂತಂದ್ರೆ, ನರಕದ
ವಿಶ್ವಾಮಿತ್ರನ ಸೇಡು ಏನಾಗಿತ್ತು? ವಿಶ್ವಾಮಿತ್ರನ ಸೇಡು ವಸಿಷ್ಠರಿಗಿಂತ ದೊಡ್ಡ ಬ್ರಹ್ಮರ್ಷಿ ಇಲ್ಲ, ದೊಡ್ಡ ಬ್ರಹ್ಮರ್ಷಿ ಆಗಲೇ ಇಲ್ಲ. ಕೊನೆ ಬ್ರಹ್ಮರ್ಷಿ ಅಂತ ಅವ್ರ ಬಾಯಲ್ಲಿ ಕೇಳಿಸ್ಕೋಬೇಕು ಅಂತ. ದೊಡ್ಡ ಬ್ರಹ್ಮರ್ಷಿ ಯಾರು ಯೋಗ್ಯತೆಯನ್ನು ಮೀರಿ ದೊಡ್ಡವರಾಗಲಿಕ್ಕಾಗಲ್ಲ. ಅವನ ಅಪೇಕ್ಷೆ ಏನಿತ್ತು ಅಂದರೆ ಅವರು ಬಾಯಲ್ಲಿ ನನಗೆ ಬ್ರಹ್ಮರ್ಷಿ ಅಂತ ಹೇಳಬೇಕು ಅಂತ. ಚತುರ್ಮುಖ ಹೇಳ್ತಾನೆ ನೀನು ಬ್ರಹ್ಮರ್ಷಿ ಅಂತ, ನೀವು ಹೇಳಿದ್ರಾಗಲ್ಲ, ಅವ್ರು ಹೇಳಬೇಕು. ಆದರೆ ವಸಿಷ್ಠರು ಎಷ್ಟು ಸಮಾಧಾನಿ ಅಂದರೆ ಆಯಿತು, ಅವನು ಬ್ರಹ್ಮಜ್ಞಾನ ಬಂದ ಮೇಲೆ ಋಷಿ ಆದಮೇಲೆ ಬ್ರಹ್ಮರ್ಷಿ ಅಂತ ಕರೀಲಿಕ್ಕೆ ನನಗೇನು, ಅವರ ಅಸೂಯೆ ತೋರಿಸಲಿಲ್ಲ. ಅವರ ಬಾಯಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಟ್ಟ, ಅದು ನಡೆಯಿತು. ಅಲ್ಲಿ ಜ್ಞಾನದ ಹಸಿವಿತ್ತು ಹೊರತು ಇನ್ನೊಬ್ಬನ ಆ ಸ್ಥಾನವನ್ನು ಕೆಳಗೆಳೆಯುವ ಅಪೇಕ್ಷೆಯಲ್ಲಿ ಇದು ಆ ಸೇಡಿನ ಸ್ವರೂಪಕ್ಕೆ ಬರುವುದೇ ಇಲ್ಲ. ಇದು ಇನ್ನೊಬ್ಬ ಯಾವತ್ತೂ ಯಾವ ಸ್ಥಾನದಲ್ಲೂ ಉಳಿಬಾರ್ದು ಅಂತನೋ ಕಾಲು ಎಳೆಯುವ ಪ್ರಸಂಗ. ಅಲ್ಲಿ ವಸಿಷ್ಠರ ಕಾಲು ಎಳಿಲಿಲ್ಲ. ಅವರಿಗಿಂತ ನಾನು ಹೆಚ್ಚು ಜ್ಞಾನವನ್ನು ಪಡೀಬೇಕು ಅಂತ ಅಪೇಕ್ಷೆ ಪಟ್ಟ. ಜ್ಞಾನ ಬಂತು, ಹೆಚ್ಚಿನದು ಯಾರೂ ಪಡೀಲಿಕ್ಕಾಗಲ್ಲ. ಯಾರಿಗೂ ಅವರವರ ಸ್ಥಾನದಷ್ಟೇ ಪಡೀಲಿಕ್ಕಾಗೋದಷ್ಟೇ. ಹಾಗಾಗಿ ನರಕ ಏವ ಅಂತ ಏವ ಶಬ್ದದ ಮೂಲಕ ಅದರಲ್ಲಿ ಒಳಿತಾದದ್ದು ಅಂತ ಇಲ್ಲಿ ತನಕನೂ ಇಲ್ಲ. ತಸ್ಯ ಪ್ರಬೋಧ. ಹಾಗಾದರೆ ಅದೇಗೆ ಅದು ತಪ್ಪು ಅಂತ ಗೊತ್ತಾಗುವುದೇನು? ಪ್ರಜ್ಞೆ ಬಂದರೆ ತಪ್ಪುಗಳು ಆಗ್ಬೋದು. ಎಷ್ಟೇ ಒಳ್ಳೆಯವನಾದರೂ ಸೇಡಿನ, ಯಾಕಂದರೆ ಅವನಿಗೆ ಕೆಲವು ಉದಾಹರಣೆಗೆ ಲೋಕದಲ್ಲಿ ಹಾಗೆ ಕಂಡಿರುತ್ತೆ. ಅದರಿಂದ ಅವರಿಗೆ ತೃಪ್ತಿ ಆಯಿತು ಅಂತ ಅವನು ಭಾವಿಸಿರ್ತಾನೆ. ಅವರು ತೃಪ್ತರಾಗಿರ್ತಾರೋ ಗೊತ್ತಿಲ್ಲ, ಅದು ಮುಂದೆ ಹೇಳ್ತಾನೆ ಯುಧಿಷ್ಠಿರ. ಆದರೆ ಒಂದ್ಸಲ ಅವನಿಗೆ ಒಂದು ಸೆಟ್ ಆಗಿರುತ್ತೆ. ಎಕ್ಸಾಂಪಲ್, ಹೀಗೆ ಮಾಡಿದರೆ ಸರಿ ಹೋಗುತ್ತೆ ಅಂತ. ಅದರಲ್ಲಿ ಆ ದಾರಿಯಲ್ಲಿ ಹೋಗ್ಬಿಡ್ತಾನೆ ಬಹಳ ದೂರ. ಆಮೇಲೆ ಅವನೇ ಸ್ವಂತ ಅನುಭವಕ್ಕೆ ಬಂದಲ್ಲಿ ಗೊತ್ತಾಗುತ್ತೆ ಇದು ಮುಗಿಯುವುದಿಲ್ಲ ಅಂತ. ಇದು ಇಲ್ಲಿಗೆ ಎಲ್ಲಿಗೆ ಹೋದ್ರು ಇದರ ಮೇಲೆ ಮತ್ತಷ್ಟು, ಇದರ ಮೇಲೆ ಮತ್ತಷ್ಟು. ಅದು ಯಾಕೆಂದರೆ ಒಂದಲ್ಲ ಒಂದು ರೀತಿಯಿಂದ ಇವನು ಹೇಗೆ ಏರಬೇಕು ಅಂತ ಬಯಸ್ತಾನೋ ಅವನು ಹಾಗೆ ಏರಬೇಕು ಅಂತ ಬಯಸ್ತಾನೆ ತಾನೆ. ಅದು ಮುಗಿಯುವುದೇ ಇಲ್ಲ. ಪರಸ್ಪರ ಈ ಕಚ್ಚಾಟ ಇಡೀ ಜೀವನ ನಷ್ಟ ಆಗುತ್ತೆ ಅಂತ ಅನಿಸಿದ ಮೇಲೆ ಅವನಿಗೊಂದು ಪ್ರಜ್ಞೆ ಬಂದರೆ ಆಗ ಪ್ರಬುದ್ಧತೆ, ಒಂದು ವೇಳೆ ಪ್ರಬೋಧ ಪ್ರಜ್ಞೆ ಇವ, ಆಗ ಅವನು ಜ್ಞಾನದ ದಾರಿಗೆ ಬರ್ತಾನೆ. ಪ್ರಜ್ಞಾಚಕ್ಷು ತರಿಷ್ಯತಿ. ಯಾರು ಪ್ರಾಜ್ಞನೆಂಬ ಹಂತಕ್ಕೆ ಬಂದು ನಿಲ್ತಾನೆ, ಚಕ್ಷು ಅಂದರೆ ಕಣ್ಣು, ಒಳಗಣ್ಣು ಯಾರದು ತೆರೆಯುತ್ತೆ, ವಿವೇಕ ಯಾರಿಗೆ ಅವನ ಗುರಿಯನ್ನು ಸ್ಪಷ್ಟ ಮಾಡುತ್ತೋ ಅವನು ತರಿಷ್ಯತಿ, ದಾಟ್ತಾನೆ. ಈ ಸೇಡನ್ನು, ಈ ಅಸೂಯೆಯನ್ನು ಅವನು ದಾಟ್ತಾನೆ. ಸುಲಭದಲ್ಲಿ ದಾಟ್ಲಿಕ್ಕಾಗಿದ್ರೆ ಅದಕ್ಕೆ ವಿವೇಕ ಒಂದೇ ಮದ್ದು. ನೀವು ಬೇರೆ ಏನೇ ಅವನಿಗೆ ಮಾತಾಡಿ, ಬೇರೆ ಏನೇ ಅವನಿಗೆ ದುಡ್ಡು ಕೊಡಿ ಅಥವಾ ಸಮಾಧಾನ ಕೊಡಿ, ಅವನಿಗಿಂತ ನೀನು ಜಾಸ್ತಿನೇ ದೊಡ್ಡ ಫ್ಲ್ಯಾಟಲ್ಲಿ ಇದ್ದಪ್ಪ ಅಂತ ಅವನಿಗೆ ಬೇಕಾದ್ರೆ ಫ್ಲ್ಯಾಟೇ ಕೊಡಿಸಿ, ಏನೇ ಹೇಳಿ, ಯಾವ ವಿಷಯದಲ್ಲಿ ಸೇಡಿದೆಯೋ ಅದೆಲ್ಲ ಕೊಡಿಸಿ, ಮುಗಿದಿಲ್ಲ. ನಾನು ಅವನು ಕೆಳಗಿಳಿಯೋದನ್ನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾನೆ ಹೊರತು ನಾನಿಷ್ಟು ಮೇಲೆ ಬಂದಿದ್ದೇನೆ ಅನ್ನೋ ಖುಷಿ ಅವನಿಗಿರಲ್ಲ. ಅದರಿಂದಾಗಿ ಅದು ಮುಕ್ತಾಯ ಆಗುವುದೇ ಇಲ್ಲ. ಪ್ರಜ್ಞಾಲಾಭೇಹಿ ಪುರುಷಃ ಶಾಸ್ತ್ರಾಣ್ಯೇವಾನ್ವೇಕ್ಷತೆ. ಯಾರಿಗೆ ಪ್ರಜ್ಞಾ ಲಾಭ, ಲಾಭ ಅಂದರೆ ಸಿಗುವುದು, ಪ್ರಜ್ಞೆ ಅನ್ನೋದು ಯಾರಿಗೆ ಸಿಗುತ್ತೋ ಆಗ ಹಾಗಾದರೆ ಋಷಿಗಳು ದೊಡ್ಡವರು ಏನು ಹೇಳಿದ್ದಾರೆ ಅನ್ನುವ ಅನ್ವೇಕ್ಷತೆ, ಅದನ್ನು ಹುಡುಕ್ತಾ ಹೋಗ್ತಾನೆ. ಶಾಸ್ತ್ರದ ಮಾತುಗಳನ್ನು ಹುಡುಕ್ತಾ ಹೋಗ್ತಾನೆ. ವಿವೇಕ ಜಾಗೃತವಾದಾಗ ಪ್ರಜ್ಞಾಲಾಭೇಹಿ ಪುರುಷ. ಆದರೆ ಅದು ಪ್ರಜ್ಞೆ ಇಲ್ಲದೆ ಶಾಸ್ತ್ರದೊಳಗೆ ಪ್ರವೇಶ ಮಾಡಿದ್ರು ಅದು ಇನ್ನಷ್ಟು ಅಪಾರ್ಥಕ್ಕೆ ಕಾರಣ ಆಗುತ್ತೆ ಹೊರತು. ಆದರೆ ಯಾವಾಗ ಪ್ರಜ್ಞಾಲಾಭೇ ಹಿ ಅಂದರೆ ಸರಿಯಾದ ಪ್ರಜ್ಞೆ ಇತ್ತು ಅಂದರೆ ಯಾವಾಗ ಶಾಸ್ತ್ರದ ಕಡೆಗೆ ಆತನ ಮನಸ್ಸು ಹೋಗುತ್ತೋ, ಶಾಸ್ತ್ರನಿಷ್ಠ ಪುನರ್ಧರ್ಮಂ, ಶಾಸ್ತ್ರದಲ್ಲಿ ನಿಷ್ಠೆ ಇಟ್ಟವನಿಗೆ ಸರಿಯಾದ ಧರ್ಮ ಅಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ಶಾಸ್ತ್ರನಿಷ್ಠ ಪುನರ್ಧರ್ಮಂ ತಸ್ಯ ಕ್ರೀಹಿ ಅಂಗಮುತ್ತಮಂ. ಆ ಧರ್ಮ ಖಂಡಿತು ಅಂತಂದಮೇಲೆ ಅದರ ಬೆಳವಣಿಗೆ ನಾಚಿಕೆ ಆಗುತ್ತೆ ಅವನಿಗೆ. ನಾಚಿಕೆ ಅಂದರೆ ನಮ್ಮ ನಾಚಿಕೆ ಅಲ್ಲ, ನಾವು ಬೈತೀವಲ್ಲ ಒಂದು ನಾಚಿಕೆ, ಅದು ನಾಚಿಕೆ ಅಂದರೆ ಕೆಟ್ಟ ಕರ್ಮ ಮಾಡುವ ವಿಷಯದಲ್ಲಿ ಹಿಂದೆ ಸರಿಯುವ ಬುದ್ಧಿಯನ್ನು ನಾಚಿಕೆ ಅಂತ ಹೇಳುದು. ನಿಂಗೆ ನಾಚಿಕೆ ಇಲ್ವಾ ಅಂತ ಕೇಳಿದರೆ ಅದರ ಅರ್ಥ ಅವನು ನುಲಿಯುವುದಲ್ಲ. ನಂಗೆ ನಾಚಿಕೆ ಇದೆ ಅಂತ ಕೈ ಮೈ ತಿರುಗಿಸ್ಕೊಂಡು ನುಲಿಯುವುದು ಅಂತ ಅರ್ಥ ಅಲ್ಲ. ಮತ್ತೇನು, ಈ ತಪ್ಪು ಕೆಲಸವನ್ನು ಮಾಡ್ಲಿಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು? ಇಷ್ಟು ತಿಳಿದವನು, ಇಷ್ಟು ಸ್ಥಾನದಲ್ಲಿದ್ದವನು, ಎಲ್ಲರಿಗೆ ಹೇಳ್ತಾ ಇದ್ದವನು, ಎಲ್ಲರೂ ನಿನ್ನನ್ನು ಅನುಸರಿಸ್ತಾರೆ ಅಂತ ಗೊತ್ತಿದ್ದವನು ಈ ತಪ್ಪನ್ನು ಮಾಡಿದರೆ ನಿನಗೆ ಗೊತ್ತಾಗ್ಲಿಲ್ವಾ? ಇದರಿಂದ ಜನ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಅನಿಸ್ಲಿಲ್ವ ನಿನಗೆ? ನಾವು ಹೇಳುವಾಗ ನಾಚಿಕೆ ಅಂತೀವಿ. ಆ ನಾಚಿಕೆ ಧರ್ಮದ ಹುಟ್ಟು. ಅದು ಧರ್ಮ ಗೊತ್ತಾದಾಗ ತಪ್ಪು ಕೆಲಸ ಮಾಡುವ ವಿಷಯದಲ್ಲಿ ಶ್ರೀಹಿ ಅಂಗಂ ಉತ್ತಮಂ. ಶ್ರೀಹಿ ಅಂತಂದರೆ ಆ ಲಜ್ಜಾ, ಒಂದು ಬೇಡವಾದ ಕೆಲಸದಲ್ಲಿ ನಾನು ತೊಡಗಬಾರದು ಅನ್ನುವ ಜ್ಞಾನ ಒಳಗಿನಿಂದ ಭಾವ ಹುಟ್ಟತ್ತೆ. ಹ್ರೀಹಿ ಅಂಗಮುತ್ತಮಂ. ಹ್ರೀಮಾನ್, ಯಾರು ಆ ನಾಚಿಕೆಯಿಂದ ಕೂಡಿದವನಾಗ್ತಾನೋ ಅವನು ಪಾಪಂ ವಿದ್ವೇಷ್ಟಿ. ಅವನು ಪಾಪದ ಕೆಲಸ ಮಾಡಲಿಕ್ಕೆ ಯಾವತ್ತೂ ಕೂಡ ಇಷ್ಟಪಡುವುದಿಲ್ಲ, ಹಿಂದೆ ಸರಿತಾನೆ. ಇದು ಬೇಡ, ಇದರಿಂದ ಅನರ್ಥವೇ ಆಗುತ್ತೆ.
ಇದರಿಂದಾಗಿ ಶಾಸ್ತ್ರ ಹೇಳಿದ ಮಾತುಗಳನ್ನು ಮೀರಿದ ಹಾಗುತ್ತೆ, ಧರ್ಮದ ಚೌಕಟ್ಟಿಗೆ ನಾನು ಭಂಗ ತಂದ ಹಾಗಾಗುತ್ತೆ. ನಾನು ಈ ತಪ್ಪು ಮಾಡಿದರೆ ಸಮಾಜದಲ್ಲಿ ಜನ ನನ್ನನ್ನು ನಾಚಿಕೆ ಇಲ್ಲದವನು ಅಂತ ಬೈತಾರೆ ಅನ್ನುವ ಭಯಕ್ಕೆ ಅವನು ಪಾಪವನ್ನೇ ದ್ವೇಷ ಮಾಡಲಿಕ್ಕೆ ಶುರು ಮಾಡುತ್ತಾನೆ, ಪಾಪವನ್ನೇ ದೂರ ಇಡ್ಲಿಕ್ಕೆ ಶುರು ಮಾಡುತ್ತಾನೆ. ಶ್ರೀಮಾನ್ ಹಿ, ಅದಕ್ಕೆ ಆ ಹಿ ಶಬ್ದ ಏನು ಅಂದರೆ ನಾಚಿಕೆಯ ಸ್ವಭಾವ ಇದ್ದವನಿಗೆ ಮಾತ್ರ ಪಾಪ ಮಾಡಬಾರದು ಅಂತ ಅನ್ಸುತ್ತೆ ಹೊರತು, ಸಾಮಾನ್ಯ ನಾವು ನೋಡ್ತೇವಲ್ಲ, ತಪ್ಪು ಮಾಡೋರಿಗೆ ಅವ್ರು ಮಾಡಿದ ತಪ್ಪಿನ ಬಗ್ಗೆ ಸ್ವಲ್ಪವೂ ಅವರಿಗೆ ಅಯ್ಯೋ ತಪ್ಪಾಯಿತು ಅಂತ ಅನ್ನುವ ಆಲೋಚನೆ ಬರುವುದಿಲ್ಲ ಕೊನೆವರೆಗೂ. ಅದನ್ನೇ ಸರಿ ಅಂತ ಸಮರ್ಪಿಸ್ತಾರೆ. ಇವತ್ತು ಹೀಗೆ ಇರ್ಬೇಕ್ರಿ, ಇದೇ ಸರಿ, ಈ ಕಾಲಕ್ಕೆ ನಾವು ಹೀಗೆ ಬದುಕಿದ್ರೇ ಜನ ನಮ್ಮನ್ನು ದೊಡ್ಡವನು ಅಂತ ಅಂದ್ಕೊಳ್ತಾರೆ. ಅದೇ 3 ಬಿಟ್ಟವ ಊರಿಗೆ ದೊಡ್ಡವ ಅಂತ, ಜಾಸ್ತಿ ಬಿಟ್ಟವ ಜಾಸ್ತಿ ದೊಡ್ಡವ ಅಂತ. ಹಾಗಾಗಿ ಇದರಿಂದ ಏನಾಗುತ್ತೆ, ಪಾಪಂ ವಿದ್ವೇಷ್ಟಿ ತಸ್ಯ ಶ್ರೀಹಿ ಅಭಿವರ್ಧತೆ. ಯಾವಾಗ ಅವನು ನಾಚಿಕೆಗೆ ಒಳಗಾಗಿ ತಪ್ಪು ಕೆಲಸಗಳಿಂದ ಹಿಂದೆ ಸರಿತಾನೋ ಆಗ ನಿಜವಾಗಿ ಅವನನ್ನು ಶ್ರೀ ಸಂಪತ್ತು ಅವನನ್ನು ಆವರಿಸಿಕೊಳ್ಳುತ್ತೆ, ನಿಜವಾದ ಸಂಪತ್ತು. ನಾವೇನು ಅನ್ಕೋತೀವಿ ಅಂದರೆ ತಪ್ಪು ಮಾಡಿದವರ ಹತ್ರ ತುಂಬ ಸಂಪತ್ತಿದೆಯಲ್ವಾ ಅಂತ. ಸತ್ಯವಾಗಿ ಯೋಚನೆ ಮಾಡಿ ಅವ್ರ ಹತ್ರ ಇರುವ ಸಂಪತ್ತಿನ ಬಗ್ಗೆ ಅವರಿಗೆ ಯಾವತ್ತೂ ತೃಪ್ತಿ ಇರಲ್ಲ. ಒಂದು. ಎರಡನೇದು, ನಾಳೆ ನನ್ನ ಕೈಯಿಂದಲೇ ಯಾರು ಇದನ್ನು ಅಪಹರಿಸಿಕೊಂಡು ಹೋಗ್ಬೋದು ಅನ್ನೋ ಭಯವೇ ಇರುತ್ತೆ. ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವ್ರು ಎಷ್ಟು ಒದ್ದಾಡ್ತಾರೆ ಅಂದರೆ ನಿದ್ದೆನೇ ಬರಲ್ಲ. ಸಂಪತ್ತಿದೆ, ಬೆಡ್ ಇದೆ, ಮಲಗಿದ್ರೆ ನಿದ್ದೆ ಬರಲ್ಲ. ರೋಗಗಳ ತವರು ಅವರ ಮೈ ಅನ್ನೋದು. ನೀವು ಸಾಮಾನ್ಯ ಗಮನಿಸಿ, ಅದು ನಾಟಕನೂ ಕೆಲವೊಂದು ಸರ್ತಿ ಇರಬಹುದು, ಆದರೆ ನಾಟಕಕ್ಕಿಂತ ಹೆಚ್ಚು ಸತ್ಯ ಇರುತ್ತೆ. ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಹಗರಣದಲ್ಲಿ ಸಿಕ್ಕಾಕೊಂಡಂತ ಅವನನ್ನು ಜೈಲಿಗೆ ಕರ್ಕೊಂಡು ಹೋಗೋಷ್ಟು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನ ಆಸ್ಪತ್ರೆಗೆ ಇರ್ತಾನೆ. ಯಾಕಂದ್ರೆ ಆಗಲೇ ವೀಕ್ ಆಗೋಗಿರುತ್ತೆ, ಚೂರು ಬಾಕಿ ಇರುತ್ತೆ, ಅದು ಓಪನ್ ಆಯ್ತಲ್ಲ, ಈಗ ಹೊರಗಡೆ ಜನಕ್ಕೆ ಗೊತ್ತಾಗ್ಬಿಡುತ್ತಲ್ಲ, ಮರ್ಯಾದೆ ತಡಿಲಿಕ್ಕಾಗದೆ ಮರ್ಯಾದೆ ಬಿಟ್ಟೇ ಮಾಡಿರ್ತಾರೆ. ಆದರೆ ಮತ್ತೆ ಆ ಸ್ಥಾನ ಇಲ್ಲದೆ ಅವ್ರ ಹತ್ರ ಎಲ್ಲಿಯ ತನಕ ಅಧಿಕಾರ ದುಡ್ಡಿರುತ್ತೋ ಅಲ್ಲಿ ತನಕ ಮಾತ್ರ ಅವ್ರ ತಪ್ಪಿನಿಂದ ಪಾರಾಗ್ಲಿಕ್ಕಾಗತ್ತೆ. ಯಾವಾಗ ಅವ್ರ ಕೈಯಿಂದ ಅಧಿಕಾರ ತಪ್ಪುತ್ತೋ, ಯಾವಾಗ ಅವ್ರ ಕೈಲಿರುವ ಸಂಪತ್ತು ಅನ್ನೋದು ಬೇರೆಯವ್ರದ್ದು ಅಂತ ಗೊತ್ತಾಗಿ ಅದನ್ನು ಮುಟ್ಟುಗೋಲು ಹಾಕೊಳ್ತಾರೋ ಆವಾಗ ತಕ್ಷಣ ಎಲ್ಲ ಆಪತ್ತುಗಳು ಅಲ್ಲಿ ತನಕ ಯಾರ್ಯಾರು ಅವರಿಂದ ಅನ್ಯಾಯ ಮಾಡಿಸ್ಕೊಂಡಿರ್ತಾರೋ ಅವರೆಲ್ಲ ಕಾಯ್ತಿರ್ತಾರೆ ಧರ್ಮದ ಏಟು ಹಾಕ್ಲಿಕ್ಕೆ. ಅದನ್ನ ಅವನಿಗೆ ಹೆದರಿಕೆ. ಎಲ್ಲ ಕಾಲದಲ್ಲೂ ಇದು ಸಮಾನ. ಪ್ರತಿಯೊಬ್ಬರು ಬಂದು ಅವನ ಮೇಲೆ ಎಗರಿ ಬೀಳ್ತಾರೆ. ಅದು ಅನಿವಾರ್ಯ. ಯಾಕಂದ್ರೆ ಅಷ್ಟು ದರ್ಬಾಳಿಕೆಯನ್ನ ಅವರು ನೋಯುವಾಗ ಸ್ವಲ್ಪವೂ ಹೇಸದವನು ತನ್ನ ಬಗ್ಗೆ ಅವರು ತಪ್ಪ ಪಾಪ ಅಯ್ಯೋ ಮೊದಲೇ ಪೆಟ್ಟು ಬಿದ್ದಿದೆ ಮತ್ತೆ ಯಾಕೆ ಅವನು ನೋಡಿಬೇಕು ಅಂತ ಅನ್ನಿಸ್ಬೇಕು ಅಂತ ಹೇಗಾಗುತ್ತೆ. ಅದರಿಂದ ಅದು ನಿರಂತರ ಅದು ದಾಳಿ ಆಮೇಲೆ ನಿಶ್ಚಯ. ಅದಕ್ಕೋಸ್ಕರ ಅವರಿಗೆ ಸಾಮಾನ್ಯ ಹೆಚ್ಚು ಎದೆ ಬಡಿಕೊಳ್ಳೋದೇ ಜಾಸ್ತಿ. ಸಾಮಾನ್ಯ ಎಲ್ಲ ರೋಗಕ್ಕಿಂತ ಅವ್ರಿಗೆ ಎದೆ ಹೊಡ್ಕೊಳ್ಳೋದೇ ಜಾಸ್ತಿ. ಎದೆ ಹೊಡ್ಕೊಂಡು ಸೀದಾ ಆಸ್ಪತ್ರೆಗೆ ಹೋಗ್ಬೇಕು, ಬೆನ್ನು ನೋವು, ತಲೆನೋವು, ಕಾಲು ನೋವು, ಇಲ್ಲದ್ದೆಲ್ಲ ನೋವು ಶುರುವಾಗುತ್ತೆ. ಅವಾಗ ಯಾರು ಮಾತಾಡಲ್ಲ, ನಾನೇ ಮಾತಾಡಿ ರಿಸ್ಕ್ ತಗೋಬೇಕು ಅಂತ ಸುಮ್ಮನೆ ಇರೋದು. ಅಕಸ್ಮಾತ್ ಯಾರಾದ್ರು ಮಾತಾಡ್ಬಿಟ್ರೆ ಆಮೇಲೆ ಅವರೇ ಮಾತಾಡಿದ್ರಲ್ಲ ನಾನು ಮಾತಾಡೋಣ ಅಂದ್ಬಿಟ್ಟು ಕೈ ಚೆಲ್ಲದಷ್ಟೇ. ಎಲ್ಲಿಗೂ ಅವರು ಸೇರುವುದಿಲ್ಲ ಕೊನೆಗೆ. ಶ್ರೀ ಅವನನ್ನ ಆಶ್ರಯಿಸತ್ತೆ. ಶ್ರೀಮಾನ್ ಯಾವತ್ ಭವತಿ ತಾವತ್ ಭವತಿ ಪುರುಷ. ಯಾವಾಗ ಅವನು ಸಿರಿವಂತನಾಗ್ತಾನೆ, ಸಿರಿವಂತ ಅಂದ್ರೆ ಕೇವಲ ದುಡ್ಡಿನ ಬಗ್ಗೆ ಹೇಳ್ತಿಲ್ಲ. ಶ್ರೀ ಅಂತಂದ್ರೆ ನೆಮ್ಮದಿ, ಶ್ರೀ ಅಂತಂದ್ರೆ ಅಚಂಚಲವಾದ ಸಂಪತ್ತು. ಈಗ ಇವ್ರ ಹತ್ರ ಇರುವ ಸಂಪತ್ತು ಅದು ಅಚಂಚಲ ಅಲ್ಲ. ಈಗ ಯಾವುದೋ ಕರ್ಮದ ಒಳ್ಳೆಯ ಹಿಂದೆ ಯಾವುದೋ ಮಾಡಿದ ಕರ್ಮದ ಫಲವಾಗಿ ಉಣ್ತಾ ಇರ್ತಾರೆ. ಆದರೆ ಅದಕ್ಕೆ ಅವರು ಎಷ್ಟು ಏನಂತಾರೆ, ಯಾರಾದರೂ ನಮಗೆ ಏನಾದರೂ ಮಾಡಿಸಿರ್ಬೋದು ಹಾಗೆ ಹೀಗೆ ಅಂತ ಡೌಟಲ್ಲೇ ಯಾವಾಗಲೂ ಯಾವುದೋ ದೇವಸ್ಥಾನದಲ್ಲಿ ಏನೋ ಒಂದು ಪೂಜೆ ಮಾಡಿಸ್ತಿರ್ತಾರೆ. ಅವರು ಹೋಗ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಎಷ್ಟೋ ದೇವಸ್ಥಾನಗಳಲ್ಲಿ ಕೃತ್ಯ ಪ್ರಯೋಗಗಳಂಥದ್ದನ್ನು ನಮ್ಮ ಶತ್ರುಗಳು ನಮ್ಮ ಮೇಲೆ ಯಾವುದೇ ಥರದ ಕಿರಿಕಿರಿ ಮಾಡಬಾರ್ದು, ಅನ್ಯಾಯ ಆಗಬಾರ್ದು ಅನ್ನೋದಕ್ಕೋಸ್ಕರ ಕೃತ್ಯ ಪ್ರಯೋಗಗಳಿಗೆಲ್ಲ ಕೈ ಹಾಕಿ ಮಾಡಿಸ್ತಾನೆ ಇರ್ತಾರೆ. ಅದು ಕೆಲವು ಪ್ಲೇಸ್ಗಳು ಅದಕ್ಕೆ ಅಂತಲೇ ಇದೆ. ಕೆಲವು ಜಾಗಗಳಲ್ಲಿ 24 ಗಂಟೆ ಅದೇ ನಡೀತಾ ಇರುತ್ತೆ. ತುಂಬ ಇದೆ, ಭಾರತದಲ್ಲೇ ಬೇಕಾದಷ್ಟು ಜಾಗಗಳಿವೆ, ಎಲ್ಲ ಮೂಲೆಯಲ್ಲೂ ಮಾಡ್ತಾರೆ ಅದನ್ನು. ಅಲ್ಲಿ ಅವರು ಹಾಕಿರ್ತಾರೆ ರೆಗ್ಯುಲರ್ ಇವರು ಪೂಜೆ ಯಾವತ್ತೂ ನಡೀತಾ ಇರುತ್ತೆ ಅಂತ. ಅದು ನೋಡಿದರೆ ಒಂದು ಕಡೆಯಿಂದ ಅದಕ್ಕೆ ನಂಬಿಕೆ ಇಲ್ಲ ಅಂತ ವರ್ತಿಸೋದು. ಆದರೆ ಇಲ್ಲಿ ಶತ್ರುಗಳ ಅವಸಾನಕ್ಕೋಸ್ಕರ ಮಾಟಾದಿಗಳನ್ನು ಮಾಡಿಸಿಕೊಳ್ಳುವಂತಹ ದುಸ್ಥಿತಿಯಲ್ಲೇ ಬದುಕ್ತಾ ಇರ್ತಾರೆ. ಅವ್ರು ಮಾಡಿದ್ದು ಸರಿಯಾಯಿತು, ಇವ್ರು ಮಾಡಿದ್ದು ಸರಿಯಾಯಿತು, ಯಾರಾದರೂ ಹೊಸಬ್ರು ಸಿಕ್ಕಿದ್ರೆ ಅವರನ್ನು ಹೆದರಿಸಿ ಮಾಡಿಸ್ಕೊತಾರೆ. ಬೇಕಾದಷ್ಟು ಒಳ್ಳೆ ಮಾರ್ಗದಲ್ಲಿರೋರು ಅದು ನಡೆಯುತ್ತೆ. ಒಳ್ಳೆ ಮಾರ್ಗದಲ್ಲಿರೋರ ಮೇಲೆ ಅದು ಕೆಲಸ ಮಾಡುತ್ತೆ. ಅವರ ಕರ್ಮ ದುರ್ಬಲವಾಗಿದ್ದಾಗ ಆಗುತ್ತೆ. ಆದರೆ ಎಲ್ಲರಿಗೂ ಹಾಗೆ ಪೂರ್ತಿ ಈಗ ಏನಾಗುತ್ತೆ ಅಂದರೆ
ಒಂದು ಸರ್ತಿಗೆ ಅದು ಕೆಲಸ ಆಗಬೇಕಲ್ವಾ, ಆ ಕೃತ್ಯವು ಕೂಡ ಒಂದು ಸರ್ತಿ ಕೆಲಸ ಮಾಡಬೇಕಲ್ಲ, ಒಂದು ಸರ್ತಿ ಪೆಟ್ಟು ಕೊಟ್ಟು ಹೋಗುತ್ತಷ್ಟೇ. ಆದರೆ ಅವನೇನು ಅನ್ಕೋತಾನೆ ನಾನು ಗೆದ್ದೆ ಅಂತ. ಆದರೆ ಪೆಟ್ಟು ತಿನ್ನುವ ಒಂದು ಕರ್ಮ ಇವನಿಗೆ ಇದ್ದದ್ರಿಂದ ಇವನಿಗೊಂದು ಎಚ್ಚರ ಆಗುತ್ತೆ, ನನಗೂ ಕೂಡ ಎಲ್ಲ ನಾನು ಭಾರಿ ಭಕ್ತಿ ಮಾಡ್ತೇನೆ, ಭಾರಿ ನನ್ನ ಸಂಪತ್ತನ್ನು ಸದ್ವಿನಿಯೋಗ ಮಾಡ್ತಾನೆ ಅಂದ ತಕ್ಷಣ ಆಗುದಿಲ್ಲ. ಯಾವುದೋ ಒಂದು ಕಾಲದಲ್ಲಿ ದುಷ್ಟರ ಜೊತೆಗೆ ಸಹವಾಸ ಇಟ್ಟುಕೊಂಡು ಸಂಪಾದಿಸಿದ ದುಡ್ಡಾದ್ರಿಂದ ಅದು ಮತ್ತೆ ಒಂದ್ ಕಡೆ ಪೆಟ್ಟು ಕೊಟ್ಟೆ ಕೊಡುತ್ತೆ. ಸಂಕಲ್ಪ ಹಾಗೆ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಭಗವಂತನ ಸಂಕಲ್ಪದಲ್ಲಿ ಆತನಿಗೆ ರಕ್ಷಣೆ ಇದ್ರೆ ಎಂಥವ್ರು ಎಷ್ಟು ಅವನನ್ನ ಬಡಿದು ಹೊಡೆದು ಉರುಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅವ್ರು ಯಶಸ್ವಿಗಳಾಗುದಿಲ್ಲ. ನನಗೆ ದೇವರಲ್ಲಿ ಸರ್ವದಾ ನಂಬಿಕೆ, ಪೆಟ್ಟು ಕೊಟ್ಟರು ಅವನೇ ಕೊಟ್ಟದ್ದು ಅಂತ, ರಕ್ಷಣೆ ಮಾಡಿದ್ರು ಅವನೇ ಮಾಡಿದ್ದು ಅಂತ. ಎರಡೂ ಕಾಲದಲ್ಲಿ ಅವನು ಗಟ್ಟಿ ಇದ್ರೆ ಇನ್ನೂ ದೊಡ್ಡದಂತ ತಡೀತಾನೆ. ಪೆಟ್ಟು ಕೊಟ್ಟು ನೋಡ್ತಾನೆ, ನೋಡಿದಾಗ ಇವನು ತಡೀಲಿಲ್ಲ ಅಂತ ಬೈದ ಅಂದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ನೆಕ್ಸ್ಟ್ ಸರ್ತಿ ದೊಡ್ಡದು ಬೀಳುವಾಗ ರೆಗ್ಯುಲರ್ ಅನುಭವಿಸಲೇಬೇಕು, ಏನ್ ಮಾಡ್ಲಿಕ್ಕಾಗಲ್ಲ. ಏನು ಅದೇ ಬ್ಲಾಕ್ ಮ್ಯಾಜಿಕ್ ಎಲ್ಲ ಆಗುತ್ತೆ, ಗೊತ್ತಾಗುತ್ತಾ? ನಮಗೆ ಮಾಡಿದಾರಂತ ನಮಗೆ ಗೊತ್ತಾಗುತ್ತಾ? ಎಲ್ಲ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಆದರೆ ಒಂದು ಸ್ಟೇಜ್ನಿಂದ ಒಂದೇ ಸರ್ತಿಗೆ ಯಾವುದೋ ಉಲ್ಟಾ ಲೈಫ್ ಸ್ಟೈಲ್ ಬದಲಾಗ್ತಾ ಇದೆ ಅಂತ ಅನಿಸಿದ್ರೆ ನನಗೆ ಅರ್ಥ ಆಗುತ್ತೆ. ಆಗುತ್ತೆ, ನಿಧಾನ ಆಗುತ್ತೆ. ಅದೇ ಅವ್ರಿಗೆ ಗೊತ್ತಾದ್ಮೇಲೆ ಆಗುತ್ತೆ. ಅದು ಗೊತ್ತಾಗುವ ತನಕ ಅವ್ರು ಗೊತ್ತಾಗದ ಹಾಗೆ ಆಗ್ಬೇಕು ಅಂತಾನೆ ಮಾಡಿರ್ತಾರೆ. ಯಾವಾಗ ಅವನು ಶ್ರೀಮಂತನಾಗ್ತಾನೋ, ನೆಮ್ಮದಿ ಉಳ್ಳವನಾಗ್ತಾನೋ, ಆಗ ಅವನು ಪರಿಪೂರ್ಣವಾದ ವ್ಯಕ್ತಿ ಅಂತ ಅನಿಸ್ತಾನೆ. ಅಂದ್ರೆ ಪ್ರಯತ್ನಶೀಲನಾದ ವ್ಯಕ್ತಿಯಾಗಿ ಭಗವಂತನ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಧರ್ಮನಿತ್ಯ ಪ್ರಶಾಂತಾತ್ಮ ಕಾರ್ಯಯೋಗವಃ ಸದಾ ನಾ ಧರ್ಮೇ ಕುರುತೆ ಬುದ್ಧಿಂ ನ ಚ ಪಾಪೇ ಪ್ರವರ್ತತೆ. ಅವನು ನಿತ್ಯವೂ ಧರ್ಮವನ್ನು ಆಚರಿಸುತ್ತಾ ಧರ್ಮದ ನಡೆಯಲ್ಲೇ ಇದ್ದುಕೊಂಡು ಪ್ರಶಾಂತಾತ್ಮ ಸಮಾಧಾನದ ಮನಸ್ಸುಳ್ಳವನಾಗಿ ಕಾರ್ಯಯೋಗವಹ, ಕಾರ್ಯ ಅಂದ್ರೆ ತನ್ನ ತಾಪ ತರ್ಲಿಲ್ವಲ್ಲ, ಯಾವಾಗ ನಿನ್ನೆ ತಂದವನಿ ಅಂತ ಅನ್ಕೊಂಡ್ಬಿಟ್ಟೆ. ನಿತ್ತಡು ಬಾಕಿಲ್ದ ಐಟಮ್ ಅಂತ ಕಾರ್ಯಯೋಗವಹ, ಯಾವ ಕೆಲಸವನ್ನ ಯಾವ ಕಾಲಕ್ಕೆ ಮಾಡಬೇಕು ಅಂತ ಸರಿಯಾಗಿ ತಿಳಿದವನಾಗಿ, ಎಲ್ಲೂ ತನ್ನ ಕರ್ತವ್ಯದಲ್ಲಿ ಚ್ಯುತಿ ಬಾರದಂತೆ, ಲೋಪವಾಗದಂತೆ ನಿಷ್ಠೆಯಿಂದ ಮುನ್ನಡೆಯುವನಾಗ್ತಾನೆ. ಸದಾ ಯಾವಾಗಲೂ ಒಮ್ಮೆ ಸಂಕಟ ಬಂದಾಗ ಮಾತ್ರ 4 ದಿವಸ ಭಾರಿ ಪ್ರಾರ್ಥನೆ, ಭಜನೆ, ತಿರುಗಿ ಮುರುಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗುದು ಎಲ್ಲ ಆಗುತ್ತೆ. ಅವನನ್ನು ಮ್ಯಾನೇಜರ್ ಮಾಡಿದ್ರು, ಸಮಸ್ಯೆ ತೀರಿತು, ಶತ್ರು ಎಲ್ಲೋ ನಾಪತ್ತೆ ಆದ, ಇನ್ನೇನು ಅವ್ರ ಮನೆ ಪಕ್ಕದವರು ಕೂಡ ಜಾಗ ಖಾಲಿ ಮಾಡಿದ್ರು, ಕೆಟ್ಟ ವಾಸನೆ ಬರ್ತಿತ್ತು ಅವ್ರ ಮನೆಯಿಂದ ಅಡಿಗೆ, ಬೈಕೋತಿದ್ದ, ಅವ್ರು ಹೊರಟೋದ್ರು. ಇನ್ ತೊಂದರೆ ಇಲ್ಲ ಅಂತ ಮತ್ತೆ ಯಥಾ ಪ್ರಕಾರ ಇವನೇ ಅದೆಲ್ಲ ಬಿಟ್ಟು ಕೂತ ಅಂದ್ರೆ ಅದಕ್ಕಿಂತ ದೊಡ್ಡದು ಶುರು ಆಗುತ್ತೆ. ಅದು ಅವನು ಓಡ್ಲಿನ್ ಮಾಡೋದಲ್ಲ, ಅಥವಾ ನಾನು ಗೆಲ್ಲಬೇಕು ಅಂತ ಮಾಡೋದಲ್ಲ, ಕೆಲಸ ಕರ್ತವ್ಯ. ಅದು ಕ್ರಿಯಾ ಯೋಗವಹ ಸದಾ, ಯಾವಾಗಲೂ ಆ ಒಳ್ಳೆಯ ಯೋಗದಲ್ಲಿ ಕ್ರಿಯೆಯಲ್ಲಿ ತಾನು ತೊಡಗಿರಬೇಕು ಅಂತ ಯೋಚನೆ ಮಾಡುವನು ಪೂರ್ಣ ಆಗ್ತಾನೆ. ನ ಅಧರ್ಮೇ ಕುರುತೆ ಬುದ್ಧಿ, ಕೆಟ್ಟ ಧರ್ಮದಲ್ಲಿ ಅನರ್ಥದ ಕಾರ್ಯದಲ್ಲಿ ಬುದ್ಧಿಯನ್ನು ಪ್ರಯೋಗಿಸುವುದಿಲ್ಲ. ನಚ ಪಾಪೇ ಪ್ರವರ್ತತೆ, ಪಾಪದ ಕೆಲಸದಲ್ಲೂ ಕೂಡ ಕೈ ಹಾಕುವುದಿಲ್ಲ. ಇನ್ನೊಬ್ಬರಿಗೆ ಮಾಡಿದರೆ ಪಾಪ, ನಾವು ಮಾಡಬೇಕಾದನ್ನು ಬಿಟ್ಟರೆ ಅಧರ್ಮ. ಹಾಗೆ ಅದು ಸ್ವಲ್ಪ ಎರಡು ಆಚೆ ಈಚೆ ಒಂದಕ್ಕೊಂದು ಮಿಕ್ಸ್ ಆಗುವುದೇ ಇರುತ್ತೆ ಕೆಲವೊಮ್ಮೆ. ಅದು ಒಟ್ಟಂತೂ ಅವನ ಮನಸ್ಸು ತಾನು ಮಾಡಬೇಕಾದ ವಿಷಯದಲ್ಲಿ ಹಿಂಸರಿಯುವುದಿಲ್ಲ. ಬೇರೆಯವರು ಏನಾದರೂ ತೊಂದರೆ ಆಗ್ತಾ ಇದ್ದಾರೆ ಅಂದರೆ ಅಂಥ ವಿಷಯಕ್ಕೆ ಕೈ ಹಾಕುವುದಿಲ್ಲ. ಇರ್ಲಿ ಅಹ್ರೀಕೋ ವಾ ವಿಮೂಢೋ ವಾ ನೈವ ಸ್ತ್ರೀ ನ ಪುಮಾನ್ ಪುನಃ. ಯಾರಿಗೆ ವಿವೇಕ ಇಲ್ವೋ, ಯಾರಿಗೆ ನಾಚಿಕೆ ಇಲ್ವೋ, ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ, ಅವನು ವೇಸ್ಟ್. ನ ಸ್ತ್ರೀ ನ ಚ ಪುಮಾನ್, ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ. ಹೆಣ್ಣು ಗಂಡು ಅನ್ನೋದಕ್ಕೆ 2 ಮುಖ್ಯವಾದ ಲಕ್ಷಣ. ಒಂದು, ಬೇಡವಾದ ವಿಷಯದಲ್ಲಿ ಕೈ ಹಾಕಬಾರ್ದು ಅನ್ನುವ ನಾಚಿಕೆ. ಇನ್ನೊಂದು, ಅವಿವೇಕತನದಿಂದ ಕೆಲಸ ಮಾಡಬಾರದು ಅನ್ನುವ ಎಚ್ಚರಿಕೆ.
ನಾಚಿಕೆ ಮತ್ತು ಎಚ್ಚರಿಕೆ ಇಲ್ಲದವ ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಬೈತಾನೆ ಧರ್ಮರಾಜ. ನಾಸ್ಯಾಧಿಕಾರೋ ಧರ್ಮೇಸ್ತಿ ಯಥಾ ಶೂದ್ರಸ್ತಥೈವ ಸ ह्रीमान् ಅವತಿ ದೇವಾಂಶ್ಚ ಪಿತॄನ್ ಆತ್ಮಾನಮೇವ ಚ ತೇನಾಮೃತತ್ವಂ ವ್ರಜತಿ ಸಾಕಾಷ್ಠಾ ಪುಣ್ಯಕರ್ಮಣಾಂ. ಅಂಥ ನಾಚಿಕೆ ಬಿಟ್ಟವ, ಎಚ್ಚರಿಕೆ ಇಲ್ಲದವ, ಅವನಿಗೆ ಯಾವ ಧರ್ಮದಲ್ಲೂ ಅವನಿಗೆ ಅಧಿಕಾರವೇ ಇಲ್ಲ. ಅವನು ಸುಮ್ಮನೆ ಮಾಡಿದ್ರು ವೇಸ್ಟ್, ಅದು ಸುಮ್ಮನೆ ತೋರ್ಪಡಿಕೆ ಆಗುತ್ತಷ್ಟೇ. ಅವನು ಒಂಥರ ನಿಯಮಬಾಹಿರನಂತೆ ಬದುಕ್ತಾ ಇರ್ತಾನೆ ಹೊರತು ಸಮಾಜದಲ್ಲಿ ಅವನಿಂದ ಒಂದು ಪೈಸೆ ಉಪಯೋಗ ಬರಲ್ಲ. ಅವನ ವೇಸ್ಟ್ ಇದ್ದಾನೆ ಅಂತಂದ್ರೆ ಅವನು ಯಾವುದೋ ಕರ್ಮ ಕಳ್ಕೊಳ್ಳಿಕ್ಕಿದ್ದಾನೆ ಹೊರತು ಲೋಕಕ್ಕೆ ಒಂದು ಪೈಸೆ ಅವನಿಂದ ಯಾವ ಲಾಭವೂ ಆಗುದಿಲ್ಲ. ಇರ್ತಾರೆ ಕೆಲವರು ಸತ್ಯ, ಕೆಲವರು ಯಾರು ಶ್ರೀಮಾನ್ ಈ ನಾಚಿಕೆ ಉಳ್ಳವನಾಗ್ತಾನೋ, ತಪ್ಪು ಕೆಲಸಗಳಲ್ಲಿ ಹಿಂದೆ ಸರಿತಾನೋ, ಅವನು ದೇವತೆಗಳನ್ನು ಉಳಿಸ್ತಾನೆ, ಪಿತೃಗಳನ್ನು ಉಳಿಸ್ತಾನೆ ಅಂದ್ರೆ ತಾತ್ಪರ್ಯ ಅವನ ವ್ಯವಹಾರದಲ್ಲಿ ದೇವತೆಗಳಿಗೆ ಜಾಗ ಇರುತ್ತೆ. ದೇವತೆಗಳು ಇವನಿಂದ ಏನು ರಕ್ಷಣೆಗೊಳ್ಳುವರಲ್ಲ, ಆದರೆ ಅದರ ಅಭಿಪ್ರಾಯ ಅವನ ಅನುಷ್ಠಾನದಲ್ಲಿ ದೇವತೆಗಳಿಗೆ ಸ್ಥಾನ ಇರುತ್ತೆ. ಅವತಿ ದೇವಾನ್ ಪಿತೃನ್ ಆತ್ಮಾನಮೇವಚ, ಕೊನೆಗೆ ತನ್ನನ್ನು ಕೂಡ ಉಳಿಸಿಕೊಳ್ತಾನೆ. ಪಿತೃಕರ್ಮಾದಿಗಳನ್ನು ಮಾಡ್ತಾನೆ. ಅದರಿಂದಾಗಿ ಮನೆಯಲ್ಲಿ ಅವನ ಆ ಪರಂಪರೆ ಉಳಿಯುತ್ತೆ. ದೇವತಾ ಅತಿಥಿ ಕಾರ್ಯಗಳನ್ನು ಮಾಡ್ತಾನೆ. ಅದರಿಂದಾಗಿ ಆ ಮನೆಗೆ ಹಬ್ಬ ಹರಿದಿನಗಳು ಇತ್ಯಾದಿಗಳು ಚೆನ್ನಾಗಿ ನಡೀತಾ ಇರೋದ್ರಿಂದ ಆ ದೇವತೆಗಳಿಗೆ ಒಂದು ಸಂಪರ್ಕ ಆ ಮನೆಯಲ್ಲಿ ಉಳಿಯುತ್ತೆ. ಆಮೇಲೆ ಅದರಿಂದ ತೇನ ಅಮೃತತ್ವಂ ರಚತಿ, ಇದರಿಂದ ಅವನು ಬಿಡುಗಡೆಯ ದಾರಿಯನ್ನು ಹೊಂದುತ್ತಾನೆ. ಸಾಕಾಷ್ಠ ಪುಣ್ಯಕರ್ಮಣ, ನಾಚಿಕೆ ಇರುವುದು, ಎಚ್ಚರಿಕೆ ಇರುವುದು, ಇದು ಪುಣ್ಯಕರ್ಮದ ತುತ್ತ ತುದಿಗೆ ಏರ್ಲಿಕ್ಕೆ ಇರುವ ಎರಡು ಪ್ರಧಾನವಾದ ಮೆಟ್ಟಿಲುಗಳು. ಇದಿಲ್ಲದೆ ಹೋದರೆ ಇನ್ನು ಎಷ್ಟು ಏನೇ ಸಾಧನೆ ಸಂಪತ್ತುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಓಡಾಡಿದ್ರು ಅದು ಬೀಳುವುದು ಕೊನೆಗೆ ಪ್ರಪಾತಕ್ಕೆನೆ ಅಂತ ಎಚ್ಚರಿಸ್ತಾನೆ. ನೋಡು ಕೃಷ್ಣ, ಈ ಶತ್ರುಗಳನ್ನು ಅಂದರೆ ಹೀನಾಮಾನವಾಗಿ ನಾಶ ಮಾಡಬೇಕು ಅನ್ನೋ ಯೋಚನೆ ನಂದಿಲ್ಲ. ಈ ವಿಷಯದಲ್ಲಿ ನೀನೇ ಪ್ರತ್ಯಕ್ಷ ಸಾಕ್ಷಿ. ನಾನು ಯಾರಿಗೂ ಹಾನಿ ಬಯಸಿದವನಲ್ಲ, ಅಥವಾ ನನಗೆ ಅದರ ಹಿರಿಯಿಂದ ಇನ್ನೊಬ್ಬನಿಗೆ ಹಾನಿ ಮಾಡುವ ವಿಷಯದಲ್ಲಿ ನಾನು ತುಂಬ ಎಚ್ಚರಿಕೆ ವಹಿಸ್ತೇನೆ. ನಾನು ಶ್ರೀಮಾನ್ ಅನ್ನೋದನ್ನು ನಿನಗೆ ಹೇಳಬೇಕಾಗಿಲ್ಲ. ಆಮೇಲೆ ನಾನು ಈ ವಿಷಯದಲ್ಲಿ ಈಗ ತೆಗೆದುಕೊಳ್ತಾ ಇರುವ ನಿರ್ಧಾರದಲ್ಲಿ ತಪ್ಪಿಲ್ಲ ಅಂತ ನಿನಗೆ ಗೊತ್ತು. ಈಗ ಯುದ್ಧ ಒಂದು ಸಮತ್ವ, ಅದು ಮುಂದೆ ಹೇಳ್ತಾನೆ ಏನು ಅಂತ. ಇಬ್ರು ಸಮಾನವಾಗಿ ಅನುಭವಿಸೋಣ. ಯಾಕೆಂದ್ರೆ ದೊಡ್ಡಪ್ಪನನ್ನು ನಾವು ಚೀತು ಅಂತ ಮಾಡಿ ನನಗೆ ಅಧಿಕಾರ ಪಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವರಿಗೂ ಸಿಗಬೇಕಾ, ಸಿಗಲಿ. ನಮ್ಗೆ ಕೊಡದೆ ನಮಗೆ ಸಿಗುವುದನ್ನು ಬಿಟ್ಟು ಅವನು ಅನುಭವಿಸ್ತಾನೆ ಅಂತ ಅನ್ನೋದನ್ನು ನಾನು ಒಪ್ಲಿಕ್ಕೆ ಸಿದ್ಧ ಇಲ್ಲ ಅಂತ ಮತ್ತೆ ಮುಂದೆ ಹೇಳ್ತಾನೆ. ಯಥಾ ರಾಜ್ಯಾತ್ ಪರಿಭ್ರಷ್ಟ ವಸಾಭಿ ವಸತೀರಿಮಾ, ಈಗ ರಾಜ್ಯದಿಂದ ಪರಿಭ್ರಷ್ಟನಾಗಿ ಎಲ್ಲೆಲ್ಲೋ ನಮಗೆ ಒಂದು ಸರಿಯಾದ ನೆಲೆ ಇಲ್ಲದೆ ವಾಸ ಮಾಡ್ತಾ ಇದ್ದೇವೆ. ತೇ ವಯಂ ನ ಶ್ರಿಯಂ ಹಾತುಂ ಅಲಂ ನ್ಯಾಯೇನ ಕೇನಚಿತ್, ನ್ಯಾಯಯುತವಾಗಿ ನೋಡಿದರೆ ನಾವು ಸಂಪತ್ತನ್ನು ಕಳ್ಕೊಳ್ಳಿಕ್ಕಿರೋರಲ್ಲ. ಸಂಪತ್ತನ್ನು ಗಳಿಸಿ ಅದರ ಮೂಲಕ ಸಮಾಜದಲ್ಲಿ ಸಾತ್ವಿಕತೆಯನ್ನು, ಧರ್ಮವನ್ನು ಉಳಿಸುವುದೇ ನಮ್ಮ ಕರ್ತವ್ಯ. ಅತ್ರನೋ ಯತಮಾನಾನಾಂ ವದಶ್ಚೇದಪಿ ಸಾಧು ತತ್, ಒಂದು ವೇಳೆ ಏನೂ ಇಲ್ಲದೆ ಯಾವ ಪರಿಧಿಯಲ್ಲೂ ಬದುಕದೆ ಅಧಿಕಾರವೂ ಇಲ್ಲದೆ ಅದಕ್ಕಿಂತ ಏನು ಈ ನ್ಯಾಯ ಕೊಡಲಿಲ್ಲ ಅಂದರೆ ಅವರು ವಧಃ, ಕೊಲ್ಲುವುದೊಂದೇ ಮಾರ್ಗ. ನಮಗೆ ಬೇಕಾದ್ದನ್ನು ಕೊಡಲಿಲ್ಲ ಅಂದಾಗ, ಇದು ಅನಿವಾರ್ಯ ಸ್ಥಿತಿ ಬಂದಾಗ ಅದನ್ನು ಮತ್ತೆ ಹೇಳ್ತಾನೆ. ನಮ್ದು ಮುಖ್ಯ ಉದ್ದೇಶ ಏನು ಅಂದರೆ ತತ್ರನ ಪ್ರಥಮ ಕಲ್ಪ ಯದ್ವಯಂತೆ ಚ ಮಾಧವ ಪ್ರಶಾಂತಾ ಸಮಭೂತಾಶ್ಚ. ಸಮಭೂತ, ನಾವಿಬ್ಬರು ಸಮಾನವಾಗಿರ್ಬೇಕು. ಅವನು ಹಸ್ತಿನಾವತಿಯಲ್ಲಿರಲಿ, ನಾವು ಇಂದ್ರಪ್ರಸ್ಥದಲ್ಲಿರ್ತೇವೆ. ನಮಗೆ ನಾವೇ ಏರಿ ಕೂತ್ಕೊಳ್ಬೇಕು ನಮ್ಗೆ ಆಸೆ ಇಲ್ಲ. ಸಮಭೂತಾ ಪ್ರಶಾಂತಾತ್ಮ, ನಾವು ಸಮಾಧಾನದೇ ಇರ್ತೇವೆ. ನಾವು ಅವ್ರ ಮೇಲೆ ಏನು ಇಷ್ಟು 13 ವರ್ಷ ನಮ್ಮನ್ನು ಜಿದ್ದುಗೊಳಪಡಿಸಿದ್ರು ಅಂತ ನಾವು ಹಠ ಸಾಧಿಸಲ್ಲ. ಆದರೆ ಅವನಿಗಿರಬೇಕು, ನಮಗೆ ಕೊಡಬೇಕಾದ್ದನ್ನು ಕೊಟ್ಟು ಬಿಡಲಿ ಅಂತ. ಇದು ನಮ್ಮ ಪ್ರಥಮ ಕಲ್ಪ, ಇದು ನಮ್ಮ ಮೊದಲ ಆಯ್ಕೆ. ಆದರೆ ಒಂದು ವೇಳೆ ತತ್ರೈಷ ಪರಮಾಕಾಷ್ಠ, ಇದು ತೀರಾ ಕೈಜಾರಿ, ಅವನು ಯಾವ ಕಾರಣಕ್ಕೂ ನಮಗೆ ಸಂಪತ್ತನ್ನು ಕೊಡಲಿಕ್ಕೆ, ಅಧಿಕಾರವನ್ನು ಬಿಡಲಿಕ್ಕೆ, ನೆಮ್ಮದಿಯಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಅನಿವಾರ್ಯವಾಗಿ ರೌದ್ರ ಕರ್ಮ ಕ್ಷಯೋದಯ, ಖಂಡಿತವಾಗಿ ದೊಡ್ಡ ರೌದ್ರ ಕರ್ಮ ಆಗುತ್ತೆ. ಇದರಿಂದ ನಾಶ ಉದಯ ಆಗಿಯೇ ಆಗುತ್ತೆ. ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಯಲ್ಲಿಲ್ಲ, ಅವನ ಕೈಯಲ್ಲಿದೆ.
ಬದುಕಬೇಕಾ ಸಾಯ್ಬೇಕಾ ಅಂತ ಅವನ ಕೈಲಿದೆ. ಅವನೇನು ಯೋಚನೆ ಮಾಡ್ತಾನೋ ಅದರ ಪ್ರಕಾರ ನಾವು ಮುಂದಿನ ನಿರ್ಧಾರ ಮಾಡ್ತೇವೆ. ಯದ್ವಯಂ ಕೌರವಾನ್ ಹತ್ವಾ ತಾನಿ ರಾಷ್ಟ್ರಾಣ್ಯವಾಪ್ನುಮಃ. ಕೊನೆಗೆ ಯದ್ವಧಂ, ಕೊನೆಗೆ ಅವ್ರು ಏನು ಒಪ್ಕೊಳ್ಳಿಲ್ಲ ಅಂದರೆ ಕೌರವರು ನಮ್ಮ ಕೈಯಲ್ಲಿ ಸಾಯಬೇಕಾಗತ್ತೆ, ನಾವು ಕೊಂದು ರಾಷ್ಟ್ರಾಣಿ ಅವಾಪ್ನುಮಃ, ನಮ್ಮ ಭೂಭಾಗವನ್ನು ನಾವು ಪಡೀತೇವೆ. ಯಾಕೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸು ಅಂದರೆ ಜರಾಸಂಧನನ್ನು ನಿಗ್ರಹಿಸಿದ ಸಂದರ್ಭದಲ್ಲಿ ಎಲ್ಲವೂ ಅವರ ವಶದಲ್ಲಿತ್ತು. ಆದ್ದರಿಂದ ಈಗ ಇವರ ಹತ್ರ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಜರಾಸಂಧನೇ ನಷ್ಟವಾದ ಮೇಲೆ 22,800 ರಾಜಕುಮಾರರ ಮನೆತನದ ಹೊಣೆತನ ಅವನ ಹತ್ರ ಇತ್ತು. ಅಷ್ಟೂ ಸೈನ್ಯವನ್ನು ಒಂದು ರೀತಿ ನಿಗ್ರಹಿಸಿದಾಗಾಯಿತು ಜರಾಸಂಧನನ್ನು ಸಂಹಾರ ಮಾಡುವುದರ ಮೂಲಕ. ಆದ್ದರಿಂದ ಈಗ ಬೇಕಿರುವುದನ್ನು ಕೊಡಬೇಕು. ಶಕ್ತಿ ಇರುವುದು ದೊಡ್ಡದಲ್ಲ, ಶಕ್ತಿ ಇದ್ರೂ ಕೂಡ ಕೆಲವೊಂದು ಸರ್ತಿ ಅದನ್ನು ಬಳಸದೆ ಸಹಿಸಿಕೊಂಡು ಕಾಯುವುದು ದೊಡ್ಡದು. ಕಾಯುವುದು ಯಾಕೆ ಅಂದರೆ ಅವಕಾಶ ಕೊಡಲಿಲ್ಲ ಅಂತ ನಾಳೆ ಅವರನ್ನೇ ಎಲ್ಲರೂ ಅನ್ನೋದು ಹೊರತು ಅವಕಾಶ ಕೊಟ್ಟಿದ್ರೆ ಏನಾಗ್ತಿತ್ತು, ಸರಿ ಅವರು ಹುಚ್ಚರು, ಇವರಾದರೂ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅದನ್ನು ಹೇಗೆ ಪರಿಹಾರ ಮಾಡ್ಬೋದು ಅಂತ ಕಾಣಬೇಕಿತ್ತು ತಾನೆ ಅಂತ ಜನ ಮಾತಾಡೋದು. ಕೊನೆಗೆ ಗಡಿಬಿಡಿಯಲ್ಲಿ ನಿರ್ಧಾರ ತೆಗೆದುಕೊಂಡ್ರು ಅಂತ ಇವರನ್ನೇ ಬೈತಾರೆ ಹೊರತು ಅವರನ್ನೇನು ಬೈಲಿಕ್ಕೆ ಹೋಗುದಿಲ್ಲ. ಅದು ಸಮಾಜದ ರೂಢಿಯೇ ಹಾಗೆ. ಯೇ ಪುನಃಸ್ಯು ಅಸಂಬದ್ಧಾ ಅನಾರ್ಯಾ ಕೃಷ್ಣ ಶತ್ರವಃ ತೇಷಾಮಪ್ಯ ಅವಧ ಕಾರ್ಯ ಕಿಂ ಪುನರ್ಯೇ ಸ್ಯು ಈದೃಶಾ. ನಮಗೆ ಸಂಬಂಧವೇ ಇಲ್ಲದವರು, ತೀರಾ ಆರ್ಯ ಭಾವವನ್ನು ಬಿಟ್ಟವರು, ಒಂದು ಸಜ್ಜನಿಕೆ ನಾಗರಿಕತೆ ಇದೆಲ್ಲ ಬಿಟ್ಟು ಬದುಕಿದವರು, ಜೊತೆಗೆ ಶತ್ರುಗಳು, ಇಂಥವರೇ ಅಕಸ್ಮಾತು ಯುದ್ಧವಾದ ಸಂದರ್ಭದಲ್ಲಿ ವಧೆ ಮಾಡದೆ ನಮ್ಮ ಸಂಪತ್ತನ್ನು ನಾವು ಪಡೆಯಬಹುದು ಅಂತಾದಾಗ ಅವಧ ಅಪಿ ಕಾರ್ಯ, ಕೊಲ್ಲದೇ ಇರುವುದು ಕೂಡ ಒಂದು ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ಅವರನ್ನೇ ಕೊಲ್ಲಬಾರದು. ಅವರನ್ನೇ ಅಂದರೆ ಕೊಲ್ಲುವುದಲ್ಲದೇ ಇದ್ರೂ ನಮ್ಮ ಇಷ್ಟಾರ್ಥ ಸಿದ್ಧಿ ಆಯಿತು ಅಂತಂದಾಗ ನಾವು ಅದನ್ನು ಯೋಚನೆ ಮಾಡ್ತೇವೆ. ಕೊಲ್ಲುವುದು ಬೇಕಾಗಿಲ್ಲ ನಮಗೆ ನಾವು ಪಡೆಯಬೇಕಾದ ಸಂಪತ್ತಿನ ಕಡೆಗೆ ಮಾತ್ರ ಗಮನ ನಮ್ದಿರುವುದು ಅಂತ ಹೇಳಿ ತತ್ರಾಪಿ ಅವಧ ಕಾರ್ಯ ಕಿಂ ಪುನಃ ಈದೃಶ. ಇವರು ಎಲ್ಲ ಬಂಧುಗಳೇ, ಎಲ್ಲ ಗೊತ್ತಿದ್ದವರೇ, ಚಿಕ್ಕಂದಿನಿಂದ ನಮ್ಮ ಜೊತೆಗೆ ಬೆಳೆದವರು. ಇವ್ರ ಜೊತೆಗೆ ಯುದ್ಧ ಮಾಡಿ ಕೊಲ್ಲುವುದು ಅನ್ನೋದು ಹೇಗೆ ಸಾಧ್ಯ ಆಗುತ್ತೆ? ನಮಗೆ ಆಯ್ಕೆ ಇಲ್ಲ. ಮೊದಲನೇ ಆಯ್ಕೆಯನ್ನೇ ನಾವು ಆಯ್ಕೆ ಮಾಡಿಕೊಳ್ಳೋದು, ಎರಡನೇ ಆಯ್ಕೆ ನಮ್ದಲ್ಲ, ಅದು ಅವರ ಆಯ್ಕೆ ಆಗಿರುತ್ತೆ ಅಷ್ಟೇ. ಪಾಪಃ ಕ್ಷತ್ರಿಯ ಧರ್ಮೋಯಂ ವಯಂಚ ಕ್ಷತ್ರ ಬಂಧವಃ ಸನಸ್ವಧರ್ಮೇ ಧರ್ಮೇ ವಾ ವೃತ್ತಿರನ್ಯಾ ವಿಗರ್ಹಿತಾ. ಈ ಕ್ಷತ್ರಿಯ ಧರ್ಮ ಅನ್ನೋದು ಹೆಚ್ಚು ಕಮ್ಮಿ ಪಾಪವನ್ನೇ ಮಾಡಿಸುತ್ತೆ. ಯಾಕೆಂದರೆ ನಾವಾಗಿ ಯುದ್ಧ ಮಾಡದೇ ಇದ್ರು, ಯುದ್ಧ ಮಾಡಲಿಕ್ಕೆ ಅಂತ ನಮ್ಮ ಮೇಲೆ ಎರಗಿದವನನ್ನು ನಾವು ನಿಗ್ರಹಿಸುವ ಹೊತ್ತಿಗೆ ಒಂದಿಷ್ಟು ಅನರ್ಥಗಳಾಗಿಯೇ ಆಗುತ್ತೆ. ಅದು ಪಾಪವನ್ನು ತಂದೇ ತರುತ್ತೆ. ವಯಂಚ ಕ್ಷತ್ರ ಬಂಧವ. ಈಗ ನಾವು ಕ್ಷತ್ರ ಬಂಧುಗಳಷ್ಟೇ, ಕ್ಷತ್ರ ಜನ್ಮದಲ್ಲಿ ಹುಟ್ಟಿದ್ದೇವೆ, ಆದರೆ ನಮ್ಮ ಹತ್ರ ಅಧಿಕಾರವೇ ಇಲ್ಲ, ಸುಮ್ಮನೆ ಇದ್ದೇವಷ್ಟೇ. ನಾವು ಹೇಳ್ಕೊಳ್ಳಿಕ್ಕೆ ಅಂತ ನಮ್ಮ ಹತ್ರ ಎಂಥದ್ದು ಇಲ್ಲ. ಯಾವ ಕರ್ತವ್ಯವನ್ನು ನಿತ್ಯದಲ್ಲಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂದರೆ ಬೆಳಿಗ್ಗೆ ಎದ್ದು ನಿತ್ಯ ಒಂದಿಷ್ಟು ಗೋದಾನ ಮಾಡಬೇಕು, ಒಂದಿಷ್ಟು ಬಡ ಮಕ್ಕಳನ್ನ ಬಗ್ಗರನ್ನ ಕರೆದು ಮಾತಾಡಿಸಿ ಅವರ ಅಗತ್ಯವನ್ನು ಪೂರೈಸಬೇಕು. ಇದೆಲ್ಲ ಒಬ್ಬ ರಾಜನ ಕರ್ತವ್ಯ. ದಿನ ಧರ್ಮಾಧ್ಯಕ್ಷನಾಗಿ ಕೂತು ನ್ಯಾಯ ಅನ್ಯಾಯಗಳನ್ನು ವಿವೇಚಿಸಿ ಸಮಾಧಾನ ಹೇಳಬೇಕು. ಇದು ಯಾವುದು ನಡೆಯಲ್ಲ ಈಗ, ಯಾಕೆಂದ್ರೆ ಅಧಿಕಾರವೇ ಇಲ್ಲ. ಕ್ಷತ್ರ ಬಂಧುಗಳು ನಾವೀಗ. ವಯಂಚ ಕ್ಷತ್ರ ಬಂಧವ ಸನ ಸ್ವಧರ್ಮ. ಇಂತಹ ಸ್ವಧರ್ಮ, ಅದು ಅಧರ್ಮ ಏನೇ ಆಗಿರಲಿ, ಅನ್ಯಾವೃತ್ತಿ ವಿಗರ್ಹಿತ. ಕ್ಷತ್ರಿಯ ವೃತ್ತಿ ಬಿಟ್ಟು ಪಾಪವೇ ಹೌದು. ಅನ್ಯಾಯವನ್ನೇ ನಮ್ಮ ಕೈಯಿಂದ ಈ ಧರ್ಮ ಮಾಡಿಸತ್ತೆ. ಶತ್ರುಗಳನ್ನು ಎದೆ ಬಡಿಬೇಕು, ಹೊಡಿಬೇಕು ಅಂತಂದಾಗ ಹೊಡಿಲೇಬೇಕಾಗುತ್ತೆ. ಅವನು ಕಿರುಚುತ್ತಾನೆ. ಅವನ ತೋಳಿನ ಬಲದಿಂದ ಉಳಿದಿದ್ದ ಮನೆ ಬೀದಿಗೆ ಬರುತ್ತೆ. ಅವನು ಶತ್ರುವಾಗಿ ಕೆಲಸ ಮಾಡಿದ್ರು ಅವನನ್ನು ಕೊಲ್ಲೇಬೇಕಾಗುತ್ತೆ. ಅವನನ್ನು ಕಳ್ಕೊಂಡ ಕಣ್ಣೀರು ಅವನ ಮನೆಯಲ್ಲಿ ಹರಿದೇ ಹರಿಯುತ್ತೆ. ಅದು ನಮ್ಮ ಪಾಪ ತಂದೇ ತರುತ್ತೆ. ಆದ್ರೂ ಇವನಿಂದಾಗಿ
10 ಮನೆಯ ಹೆಣ್ಣು ಮಕ್ಕಳು ಕಣ್ಣೀರು ಹಾಕೋದನ್ನು ತಪ್ಪಿಸ್ಲಿಕ್ಕೆ ಇವನ ಮನೆಯ ಕಣ್ಣೀರು ಹಾಕೋದು ಅನಿವಾರ್ಯ. ಯಾವುದೇ ಒಂದು ಧರ್ಮದಲ್ಲಿ 100ಕ್ಕೆ 100 ನ್ಯಾಯ, 100ಕ್ಕೆ 100 ಸಮಾಧಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ವೃತ್ತಿ ಅನ್ಯ ವಿಗರ್ಹಿತ. ಕ್ಷತ್ರಿಯನಾದವನಿಗೆ ಅವನನ್ನು ಎದುರಿಸಬೇಕು ಅನ್ನುವ ಅನಿವಾರ್ಯತೆ ಬಂದಾಗ ಈ ಧರ್ಮ ಬಿಟ್ಟು ಎಲ್ಲೋ ನಾನು ಪಾತ್ರ ತೊಳಿತಾ ಕೂತ್ಕೋತೇನೆ, ಚಪ್ಪಲಿ ಕಾಯ್ತೇನೆ ಅನ್ನುವ ಈ ಕರ್ಮ ನಮಗೆ ವಿಗರ್ಹಿತ. ಆದರೆ ಅಧಿಕಾರನೇ ನಡೆಸಬೇಕು. ಬೇರೆ ಇಷ್ಟು ದಿವಸ ನಾವು ಈ ರೀತಿ ಕಾಡಿನಲ್ಲಿ ಇದ್ದದ್ದು ಕೇವಲ ದೊಡ್ಡಪ್ಪನ ಮಾತಿಗೋಸ್ಕರ. ದೊಡ್ಡಪ್ಪನನ್ನು ನಾವು ಮೀರಬಾರದು ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಆದರೆ ಇದು ಇಲ್ಲಿಗೆ ಒಂದು ತಾಳ್ಮೆಗೂ ಕಾಯುವಿಕೆಗೂ ಒಂದು ಕೊನೆ ಇದೆ. ಇಲ್ಲಿ ತನಕ ನಾವು ಸಹಿಸಿದ್ದೇವೆ. ಯಾಕೆಂದರೆ ನಮ್ಮ ಕಡೆಯಲ್ಲಿ ತಪ್ಪಿಲ್ಲ. ಅವರಿಷ್ಟು ನಾವು ಅವರ ಮಾತಿಗೆ ಒಪ್ಪಿಕೊಂಡು ಷರತ್ತಿನ ಪ್ರಕಾರ ದೂರ ಹೋಗಿದ್ರು ಕೂಡ ವಾಪಸ್ ಬಂದಲ್ಲಿ ನಮಗೆ ಕೊಡಬೇಕಾದನ್ನು ಕೊಡಲಿಲ್ಲ ಅನ್ನೋದನ್ನು ನಾವು ತಿಳಿಸ್ಬೇಕಿದೆ. ಅದಕ್ಕೋಸ್ಕರ ಕಾಯ್ತಿದ್ವಿ ನಾವು. ವಸ್ತುತಃ ಇದು ಸ್ವಧರ್ಮ, ಆದರೆ ಪಾಪಕರ್ಮ. ಆದರೂ ಅದೇ ಅನಿವಾರ್ಯ, ಅದನ್ನೇ ಮಾಡಬೇಕು ನಾವು. ಅದು ಬಿಟ್ಟು ಬೇರೆ ಕರ್ಮ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ. ವೃತ್ತಿರನ್ಯ ವಿಗರ್ಹಿತ. ಶೂದ್ರ ಕರೋತಿ ಶುಶ್ರೂಷಾಂ ವೈಶ್ಯಾವ ಪಣ್ಯಜೀವಿಕಾ ವಯಂ ವಧೇನ ಜೀವಾಮಹ ಕಪಾಲಂ ಬ್ರಾಹ್ಮಣೇರು ವೃತಂ. ಅನಿವಾರ್ಯವಾಗಿ 4 ವರ್ಣದವರು ಕೂಡ, 4 ವರ್ಗದವರು ಕೂಡ, ಒಬ್ಬ ಸೇವೆ ಮಾಡ್ತಾನೆ, ಇನ್ನೊಬ್ಬ ವ್ಯವಹಾರ ಮಾಡ್ತಾನೆ, ನಾವು ಕೊಲೆ ಮಾಡ್ತೇವೆ, ಬ್ರಾಹ್ಮಣ ಕಪಾಲ ಹಿಡ್ಕೊಂಡು ಬೇಡ್ಕೊಂಡು ಭಿಕ್ಷೆ ಎತ್ಕೊಂಡು ಬದುಕ್ತಾನೆ. ಇದು 4 ಜನಕ್ಕೂ ಅನಿವಾರ್ಯ. ಇದು ಒಂದು ಸರ್ತಿ ಹಿಂಸೆ ಆಗ್ಬೋದು, ವ್ಯವಹಾರದಲ್ಲಿ ಲೋಪ ಇದೆ, ಶುಶ್ರೂಷೆಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಎದುರಾಳಿಯನ್ನು ಕೊಲ್ಲಬೇಕಾದ್ರೆ ಕೊಲೆ ಆಗುತ್ತೆ. ಬೇಡುವುದು ಅಂತ ಅನ್ನೋದು ಒಂಥರ ಹೀನ ವೃತ್ತಿ. ಇನ್ನೊಬ್ಬರ ಹತ್ರ ಬೇಡಿ ಅನ್ನೋದು ಒಂದು ಅವಮಾನ ಪ್ರಸಂಗ. ಆದರೂ ಅವರಿಗದು ಸ್ವಧರ್ಮ. ಅವರದನ್ನು ಬಿಡುವ ಹಾಗಿಲ್ವೇ ಇಲ್ಲ. ಅವರು ಅದನ್ನು ಮಾಡಲೇಬೇಕು. ಕ್ಷತ್ರಿಯನನ್ನು ಕೊಲೆ ಮಾಡಲ್ಲ ಅಂತ ಕೂತ್ರೆ ನೀನು ಕ್ಷತ್ರಿಯನ ಧರ್ಮದಿಂದ ಹೊರಕ್ಕೆ ಚೆಲ್ಲಿದೆ ಅಂತ ಅರ್ಥ. ನಿನ್ನನ್ನು ನೀನು ನಿಗ್ರಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಅರ್ಥ. ಕ್ಷತ್ರಿಯಂ ಹಂತಿ ಅನಿವಾರ್ಯ. ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನನ್ನು ಕೊಲ್ತಾನೆ, ಕೊಲ್ಲೇಬೇಕಾಗುತ್ತೆ. ಅವನನ್ನು ಬದುಕಿಸ್ಲಿಕ್ಕೆ ಬಿಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವನು ಶತ್ರುವಾಗಿ ಬಂದು ಎದುರಾಳಿಯಾಗಿ ನಿಂತ ಮೇಲೆ ಯುದ್ಧದಲ್ಲಿ ಸಾವು ಮಾಡು ಇಲ್ಲವೇ ಮಡಿ ಅನ್ನುವ ಪ್ರಸಂಗ ಬಂದಾಗ, ಕೊಂದ ಮೇಲೇನೆ ನಮ್ಮ ಅಸ್ತಿತ್ವ ಸ್ಥಿರವಾಗುತ್ತೆ ಅಂತ ಗೊತ್ತಾದಾಗ ಕ್ಷತ್ರಿಯಂ ಹಂತಿ. ಹೇಗೆ ಮತ್ಸ್ಯೇನ ಜೀವತಿ. ದೊಡ್ಡ ಮೀನು ಚಿಕ್ಕ ಮೀನನ್ನು ತಿಂದೇ ಹೇಗೆ ಬದುಕುತ್ತೋ ಹಾಗೆ ಅದು ಅನಿವಾರ್ಯ. ಬಲ ಇದ್ದವನು ನೆಲೆಯಲ್ಲಿ ಉಳಿತಾನೆ. ಅವನ ಜೊತೆಗೆ ಧರ್ಮ ಇದ್ದರೆ ಬಹಳ ಕಾಲ ಬಾಳ್ತಾನೆ. ಇಲ್ಲ ಅಂದರೆ ನಿರಂತರ ಹೀಗೆ ಒಬ್ಬನಾದ್ಮೇಲೆ ಒಬ್ಳು ಭೂಮಿ ನಗ್ತಾಳಂತೆ ಒಂದೊಂದ್ಸಲ. ನಾನು ರಾಜ ಹೇಳಿದೆ. ನೀನಂತ ಎಷ್ಟು ರಾಜರ ಕಿರೀಟ ನನ್ನ ಗರ್ಭದಲ್ಲಿ ಮುಚ್ಚಿ ಹೋಗಿದೆ ಅಂತ ನೀನು ನೋಡದೆ ನನ್ನನ್ನು ಆಳ್ತೇನೆ ಅಂತ ಕೂಡ್ತಿಯಲ್ಲ, ನಿನ್ನ ಹೇಳಿತನಕ್ಕೆ ನಂಗೆ ನಗು ಬರುತ್ತೆ ಅಂತಾಳಂತೆ. ಹಾಗಾಗಿ ಅದು ಅನಿವಾರ್ಯ. ಒಬ್ಬನ ತಲೆ ಉರುಳಿಸಿಯೇ ಇನ್ನೊಬ್ಬ ಕೂಡಬೇಕು ಅಂತ ಅನ್ನುವ ಹಠದಿಂದ ಬಂದಾಗ ಅನಿವಾರ್ಯ. ಶ್ವಾನಂ ಹಂತಿದಾಶಾರಹ. ನಾಯಿಯನ್ನು ಕಂಡ್ರೆ ಆಗುದಿಲ್ಲ, ಅದೊಂದು ಬಾರ್ಡರ್ ಹಾಕಿರುತ್ತೆ. ಈ ಜಾಗದಿಂದ ಈ ಜಾಗಕ್ಕೆ ಒಂದು ಬಂತು ಅಂದರೆ ಓಡಿಸ್ಕೊಂಡು ಬರುತ್ತೆ. ಯಾವ ಹೊತ್ತಿಗೆ ಬೇಕಾದರೂ, ರಾತ್ರಿಯೋ ಮಧ್ಯರಾತ್ರಿಯೋ ಬೆಳಗ್ಗೆಯೋ, ಅದು ನಿದ್ದೆ ಹೊಡೆದಿದ್ದಾಗಲೂ ಓಡಿ ಈ ಜಾಗಕ್ಕೆ ಬಂದರೆ ಶ್ವಾನಂ ಹಂತಿ. ಅದು ಒಂದು ನಾಯಿ ಇನ್ನೊಂದು ನಾಯಿಯನ್ನು ಬಿಟ್ಟು ಕೊಡುವುದೇ ಇಲ್ಲ. ತನ್ನ ವಠಾರದೊಳಗೆ ಬಂದರೆ ಅದಕ್ಕೆ ಏನು, ಯಾರು RTC ಕೊಟ್ಟಿದ್ದಾರೆ, ಯಾರದಕ್ಕೆ ಪೇಟೆಂಟ್ ಕೊಟ್ಟಿದ್ದಾರೆ, ಯಾರದಕ್ಕೆ ಭೂಮಿ ಬರ್ಕೊಟ್ಟಿದ್ದಾರೆ. ಆದರೆ ಹಠ ನೋಡಿ, ಬೀದಿ. ನಾವು ಕೋರ್ಟ್ ಕೇಸ್ ಹಾಕ್ಲಿಕ್ಕಾಗುತ್ತಾ? ನಮ್ಮ ಆ ಕಡೆನ ಈ ಕಡೆನ ಇದು ಜಗಳ ಆಡ್ತಾ ಇದೆ, ಇವುಗಳನ್ನು ಓಡಿಸಿ ಅಂತ. ಅದು ಅವುಗಳದ್ದು ಟೆರಿಟರಿ, ಅವುಗಳೇ ಮಾಡಿಕೊಳ್ಳುವ ನಿಯಮ. ಹಾಗೆ ಶ್ವಾನಂ ಹಂತಿ ದಾಶಾರಹ. ಓ ಕೃಷ್ಣ, ನಾಯಿಗಳನ್ನು ಕಿತ್ತಾಡಿದಂತೆ, ದೊಡ್ಡ ಮೀನು ಚಿಕ್ಕ ಮೀನನ್ನು ನುಂಗಿದಂತೆ ಕ್ಷತ್ರಿಯ ಮತ್ತೊಬ್ಬ ಕ್ಷತ್ರಿಯನ ಕೊಲೆ ಮಾಡುತ್ತಾನೆ. ಇದು ಅನಿವಾರ್ಯ. ಪಶ್ಯ ಧರ್ಮೋ ಯಥಾಗತಃ. ಎಲ್ಲಿಗೆ ಬಂದು ನಿಂತಿತು ನೋಡು ಧರ್ಮ ಅಂದರೆ. ಧರ್ಮನೇ ಮಾಡಬೇಕು ನಾವು, ಆದರೂ ಕೊಲೆಯಲ್ಲೇ ಧರ್ಮ ನಿಂತಿದೆ. ಯುದ್ಧೇ ಕೃಷ್ಣ ಕಲಿರ್ನಿತ್ಯಂ. ಈ ಯುದ್ಧ ನನಗೆ ಆಶ್ಚರ್ಯ ಆಗುವುದೇನೆಂದರೆ, ಕೃಷ್ಣ ಈ ಯುದ್ಧವನ್ನು ಪೂಜೆ ಅಂತ ಅಷ್ಟು ಎತ್ತರಕ್ಕೆ ಏರಿಸಿದ್ನಲ್ವ, ಆದರೆ ಅಷ್ಟು ಸುಲಭ ಇಲ್ಲ ಅನ್ನೋದನ್ನು ಧರ್ಮರಾಜ ಹೇಳ್ತಾನೆ. ಅವನು ಹೇಳ್ತಾನೆ, ಯುದ್ಧೇ ಕೃಷ್ಣ ಕಲಿರ್ನಿತ್ಯಂ. ಆ ಯುದ್ಧದಲ್ಲಿ ಕಲಿ ಅನ್ನುವ ಗುಣ ನಿರಂತರ ತುಂಬಿಕೊಂಡಿರುತ್ತೆ. ಎಷ್ಟು ನಾವು ಸಮಾಧಾನದಿಂದ ಕೆಲವು ಸಮಸ್ಯೆಗಳನ್ನು, ಯುದ್ಧ ಅಂದರೆ ನೀವು ಶತ್ರು ಬಾಣ ಬಿಡುವುದು ಮಾತ್ರ ಯುದ್ಧ ಅಲ್ಲ, ನಾವು ಮಾತಾಡಿ ಜಗಳಾಡಿ ಏನೋ ಮಾಡ್ತೇವಲ್ಲ, ವಾಗ್ಯುದ್ಧವೂ ಯುದ್ಧವೇ, ಕಣ್ಣಿನ ದೃಷ್ಟಿ ಯುದ್ಧವೂ ಯುದ್ಧವೇ, ಮೈ ಕೈ ವಿಲಾಯಿಸಿ ಮಾಡುವ ಯುದ್ಧವೂ ಯುದ್ಧವೇ. ಎಲ್ಲ ಯುದ್ಧದಲ್ಲೂ ಕಲಿ ಇದ್ದಾನೆ. ಕಲಿ ಗೆಲ್ಲಬೇಕು ಅನ್ನುವ ಹಠಕ್ಕೆ ನ್ಯಾಯ ಅನ್ಯಾಯಗಳ ಪರದೆಯನ್ನು ಕಿತ್ತು ತೆಗಿತಾನೆ. ಗೆಲುವು ಅನ್ನುವ ಗುರಿಯನ್ನು ಮಾತ್ರ ತಲೆಯಲ್ಲಿಟ್ಟುಕೊಂಡು ತಾನು ಗೆದ್ದೆ ಅನ್ನುವ ಬೀಗುವ ಹಮ್ಮಿನಿಂದ ಎಲ್ಲವನ್ನು ಅನರ್ಥಕ್ಕೆ ಈಡು ಮಾಡ್ತಾನೆ. ಪ್ರಾಣ ಸೀದಂತೆ ಸಂಯುಗೆ. ಪ್ರಾಣ ಅಂದರೆ ಜೀವಗಳು ಸಂಯುಗೆ ಯುದ್ಧದಲ್ಲಿ
ಸೀದಂತಿ, ಸುಟ್ಟು ಹೋಗ್ತಾರೆ, ನಾಶವಾಗ್ತವೆ, ಕಳೆದು ಹೋಗ್ತವೆ. ಬಲಂತು ನೀತಿಮಾಧಾಯ ಯುದ್ಧೇ ಜಯ ಪರಾಜಯವು. ಬಲಂತು ನೀತಿಮಾದಾಯ, ಯಾವ ತಾಕತ್ತು, ನೀತಿ ಅಂದರೆ ಯಾವುದು ಕೊಂಡೊಯ್ಯುತ್ತೋ ಅದು ನೀತಿ. ನಯತಿ ಇತಿ ನೀತಿ, ಯಾವುದು ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗುತ್ತೋ ಅಂತಹ ನೀತಿ ಆದಾಯ ಆಶ್ರಯಿಸಿ, ಯಾವ ಬಲ ಸರಿ ಯಾವುದು ತಪ್ಪು ಯಾವುದು, ಇದರಿಂದ ಯಾವುದಕ್ಕೆ ತೊಂದರೆ, ಯಾವುದರಿಂದ ಸಮಾಜಕ್ಕೆ ಹಿತ ಆಗುತ್ತೆ, ಯಾವುದರಿಂದ ಸಮಾಜಕ್ಕೆ ತೊಂದರೆ ಆಗಬಹುದು ಅಂತ ಯೋಚಿಸಿ ಸರಿಯಾದ ನೀತಿಯಲ್ಲಿ ನಿಂತಾಗ ಯುದ್ಧೇ, ನಾನು ಆ ರೀತಿ ನೀತಿಯನ್ನು ಅನುಸರಿಸಿ ಯುದ್ಧಕ್ಕೆ ಸಿದ್ಧನಾಗ್ತೇನೆ. ಜಯ ಪರಾಜಯ ಗೊತ್ತಿಲ್ಲ, ಹೇಗೂ ಆಗುತ್ತೆ, ಆದರೆ ಯುದ್ಧಕ್ಕೆ ನಿಲ್ಲಬೇಕಾದದ್ದು ಅನಿವಾರ್ಯವಾಗಿದೆ. ನಾತ್ಮಚ್ಛಂದೇನ ಭೂತಾನಾಂ ಜೀವಿತಂ ಮರಣಂ ತಥಾ ನಾಪ್ಯಕಾಲೇ ಮುಖಂ ಪ್ರಾಪ್ಯ ದುಃಖಂ ವಾಪಿ ಯದುತ್ತಮ. ಓ ಯದುತ್ತಮನೇ, ಇದ್ರಲ್ಲಿ ಸುಖ ನಾಪ್ಯ ಕಾಲೇ ಸುಖಂ ಪ್ರಾಪ್ತ. ಸುಖಮ್ಮೆ ಕರೆಕ್ಟ್, ಮುಖ ಅಲ್ಲ, ಅದು ಪ್ರಿಂಟ್ ಇದಾಗಿದೆ. ನ ಆಪ್ಯಕಾಲೇ ಸುಖಂ ಪ್ರಾಪ್ಯಂ ದುಃಖಂ ವಾಪಿ, ಇದು ಸರಿ ಇದೆ, ದುಃಖಂ ಅನ್ನೋದಕ್ಕೆ ಸುಖಂ ಅಂತ ಬರುತ್ತೆ, ಮುಖ ಅಲ್ಲ. ದುಃಖಂ ವಾಪಿ ಯದುತ್ತಮ. ಆತ್ಮಚ್ಛಂದೇನ ಭೂತಾನ, ಆತ್ಮಚ್ಛಂದ ಅಂದರೆ ಸ್ವಬಯಕೆ, ತನ್ನ ಬಯಕೆಗಳು, ಇದರಿಂದ ಭೂತಗಳ ಜೀವಿತ ಅಂದರೆ ಬದುಕು, ಸಾವು ಎಲ್ಲವೂ ಕೂಡ ಯಾವುದೋ ಕಾಲದಲ್ಲಿ ಸುಖ ಬಯಸ್ತಾನೆ, ಆಗ ಸುಖ ಸಿಗುವುದಿಲ್ಲ. ಆಪ್ಯಕಾಲ ಯಾವುದೋ ಅಲ್ಲಿನ ಸುಖಂ, ಅಲ್ಲಿ ಸುಖ ಇಲ್ಲ. ಈ ಬೇಡ, ಈಗ ದುಃಖ ಬರಬಾರದು ಅಂತ ಅನ್ಕೊಳ್ತಾನೆ, ಆಗ ದುಃಖ ಬಂದು ಎದುರು ನಿಲ್ಲುತ್ತೆ. ಯಾವುದು ಅವನ ಕೈಯಲ್ಲಿಲ್ಲ, ದುಃಖಂ ವಾಪಿ, ದುಃಖ ಬೇಕು ಅಂದಾಗ ಸುಖ ಬರುತ್ತೆ, ದುಃಖ ಬೇಕು ಅಂತ ಯಾರು ಹೇಳಲ್ಲ. ಆದರೂ ತ್ಯಾಗ ಮಾಡುವ ಮಹಾ ಒಂದು ವ್ಯವಸ್ಥೆಯಲ್ಲಿದ್ದಾಗ ಅವ್ನು ತ್ಯಾಗ ಮಾಡಿದರೆ ಅದೇ ಬಂದು ಸಂಪತ್ತು ಅವನ ಕೈಗೆ ಬಂದು ಸೇರ್ಕೊಳ್ಳುತ್ತೆ. ಅವನಿಗೆ ಆಶ್ಚರ್ಯ, ನಾನು ಇದನ್ನು ಬೇಡ ಅಂದ್ಬಿಟ್ರೆ ಆ ಸೈಟ್ ನನಗೆ ಬಂದು ಬಿತ್ತಲ್ವಾ, ಯಾವುದೋ ಮುಡಾದವ್ರು ಹೇಳ್ಕೊಂಡು ಹೋಗಿದ್ರು ಅಂತ ಅನ್ಕೊಂಡ್ರೆ ವಾಪಸ್ ಕೊಟ್ಬಿಟ್ರಲ್ಲ ಅವ್ರ ಮನೆಯವರು ಅಂತ ಅನ್ಕೊಂಡು ಆಮೇಲೆ ಸುಮ್ಮನಾಗ್ತಾನೆ ಅಷ್ಟೇ. ಏಕೋ ಹ್ಯಪಿ ಬಹೂನ್ ಹಂತಿ ಘ್ನಂತ್ಯೇಕಂ ಬಹವೋಪ್ಯುತ ಶೂರಂ ಕಾ ಪುರುಷೋ ಹಂತಿ ಅಯಶಸ್ವಿ ಯಶಸ್ವಿನಂ. ಇದರಲ್ಲಿ ಎಷ್ಟು ವಿಚಿತ್ರ ಅಂದರೆ, ಯುದ್ಧ ಯಾಕೆ ಕಲಿ ಅನ್ನೋದಕ್ಕೆ ಪೂರ್ತಿ ವಿವರಣೆ ಕೊಡ್ತಾ ಹೋಗ್ತಾನೆ. ಯುದ್ಧ ಒಬ್ಬನೇ ಹಲವರನ್ನು ಕೊಲ್ಲುವ ಪ್ರಸಂಗ. ಕೆಲವೊಮ್ಮೆ ವೀರಾವೇಶ ಬಂದಾಗ ಒಬ್ಬನೇ ಹಲವಾರು ಜನರನ್ನು ಒಂದೇ ಸರ್ತಿಗೆ ಕೊಂದು ಹಾಕ್ತಾನೆ. ಕೆಲವೊಂದು ಸರ್ತಿ ಬಹಳ ಜನ ಸೇರಿ ಒಬ್ಬನನ್ನೇ ಕೊಂದು ಹಾಕ್ತಾನೆ, ಅಭಿಮನ್ಯುವನ್ನು ಕೊಂದು ಹಾಕಿ. ಘನಂತ್ಯೇಕಂ ಬಹವೋಪ್ಯುತ ಅಂದರೆ ಅಲ್ಲಿ ನಿಯಮ ಇರುವುದಿಲ್ಲ. ಕೊನೆಗೆ ಯುದ್ಧ ಬಂದ ಮೇಲೆ ನೀತಿ ನಿಯಮಗಳೆಲ್ಲ ವಸ್ತುತಃ ನಾವು ನೀತಿಯನ್ನು ಅನುಸರಿಸಿಯೇ ಹೊರಡ್ತೇವೆ. ಆದರೆ ಅದು ಹೋದ ಮೇಲೆ ಆ ನೀತಿ ನಿಯಮಗಳಿಗೆಲ್ಲ ಆಕ್ರೋಶ ಇದೆಯಲ್ವಾ, ಸೇಡು, ಆಕ್ರೋಶ ಅಥವಾ ಯುದ್ಧದ ಉನ್ಮಾದ ಆ ನೀತಿಗಳನ್ನೆಲ್ಲ ಪಕ್ಕಕ್ಕೆ ಸರಿಸುತ್ತೆ. ಆಗಲೂ ಧರ್ಮದ ಎಚ್ಚರಿಕೆಯನ್ನು ತೊರೆಯದೆ ಯುದ್ಧ ಮಾಡುವುದು ಅನ್ನೋದು ಬಹಳ ಕಷ್ಟ. ಕಲಿ ಆಗ ಚೆನ್ನಾಗಿ ಎಲ್ಲರನ್ನ ಹಿಂಡಿ ಹಿಪ್ಪೆ ಮಾಡಿರುತ್ತೆ. ಯಾರಿಗೂ ಯಾವುದನ್ನು ನಿರ್ಧಾರ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ದುಸ್ಥಿತಿ ಇರುತ್ತೆ. ಕೃಷ್ಣ ಇದ್ದ, ಪಾಂಡವರು ಬಚಾವಾದರು. ಕೃಷ್ಣ ಅಲ್ಲದೆ ಹೋದರೆ ಎಲ್ಲ ಯುದ್ಧಗಳಲ್ಲೂ ಒಂದಲ್ಲ. ನಾವು ನೋಡ್ತೇವೆ ಎಷ್ಟೋ ಸಲ ನ್ಯಾಯ ಅನ್ಯಾಯದ ಪರಿಧಿಗಳನ್ನು ತೆಗೆದು ನೋಡಿದಾಗ ಎರಡೂ ಪಕ್ಷಗಳಲ್ಲಿ ಅನ್ಯಾಯ ಇರುತ್ತೆ. ಎಷ್ಟೋ ಸಲ ನಾವು ಯಾರನ್ನು ಸಪೋರ್ಟ್ ಮಾಡೋದು ಗೊತ್ತಾಗಲ್ಲ. ಅವ್ರು ಹೀಗೆ ಮಾಡಿದ್ರು, ಇವ್ರ ಹತ್ರ ಕೇಳಿ. ಅವ್ರು ಹೇಳ್ತಾರೆ ಅವ್ರು ಇಷ್ಟು ಅನ್ಯಾಯ ಮಾಡಿದ್ರೆ ಅದಕ್ಕೆ ನಾವು ಮಾಡಿದ್ವಿ. ಇವ್ರ ಹತ್ರ ಕೇಳಿ. ಅವ್ರು ಇಷ್ಟು ತೊಂದರೆ ಮಾಡಿದ್ರು ಆದ್ರೂ ನಾವು ಹೀಗೆ ಮಾಡಿದ್ವಿ. ನೀವು ನಿರ್ಧಾರ ಮಾಡೋದು ಬಹಳ ಕಷ್ಟ ಆಗುತ್ತೆ. ಪ್ರಾಮಾಣಿಕವಾಗಿ ಎರಡು ಕಡೆ ಅನ್ಯಾಯದ ಪರಾಕಾಷ್ಠೆ ಇರುತ್ತೆ. ಅದು ಯುದ್ಧ ಹಾಗೆ. ಯುದ್ಧ ಅಂತ ಒಂದ್ಸಲ ಶುರುವಾದ, ನಾ ಅದಕ್ಕೆ ಹೇಳಿದ್ದು ಯುದ್ಧ ಅಂದ್ರೆ ರಣಭೂಮಿಯಲ್ಲಿ ಮಾಡಿದ್ದು ಮಾತ್ರ ಯುದ್ಧ ಅಲ್ಲ. ಯುದ್ಧ ಅಂದ್ರೆ ಪ್ರತಿ ದಿನ ನಡೆಸುವಂತ ಒಂದೊಂದು ಮಾತಿನ ವರಸೆಯು ಯುದ್ಧವೇ ಆಗಿರುತ್ತೆ. ಆ ಯುದ್ಧಗಳ ನಡುವೆ ನಾನು ಪಡ್ಕೊಳ್ಬೇಕು, ನಾನು ಉಳ್ಕೊಳ್ಬೇಕು ಅನ್ನುವ ಹಠಕ್ಕೆ ಅವರವರು ಮಾಡಿಕೊಳ್ಳುವಂತಹ ದುಸ್ಥಿತಿ ಅದು ಎಲ್ಲೆಲ್ಲೋ ಕೊಂಡು ಹೋಗುತ್ತೆ. ಬಹಳ ಜನರನ್ನು ಒಬ್ರು ಕೊಲ್ತಾರೆ. ಕೊನೆಗೆ ಕ್ರೂರಂ ಕಾ ಪುರುಷೋ ಹಂತಿ. ಶೂರಂ ಒಬ್ಬ ತುಂಬ ಒಳ್ಳೆ ಯೋಧ, ಬಹಳ ಹೆಸರು ಇರುತ್ತೆ ಅವನಿಗೆ. ಅವನಿಗೆ ಯಾರೋ ನಿನ್ನೆ ಮೊನ್ನೆ ಸೈನ್ಯಕ್ಕೆ ಸೇರಿದವನ ಕೆಲಸ ಬರ್ತಾನೆ. ದುಸ್ಥಿತಿ ಹೇಗಿರುತ್ತೆ ಅಂತ. ಅಂಥವನು 10 ಯುದ್ಧಗಳನ್ನು ಗೆದ್ದು ಬಂದವನು ಅವತ್ತು. ಅವನು ಯುದ್ಧಕ್ಕೆ ಬಂದಾಗ ಒಂದು ಕ್ಷಣದ ಅಜಾಗ್ರತೆಯೋ ಅಥವಾ ಒಂದು ಪಟ್ಟಿನ ಹೊಸತನದ ಪರಿಚಯ ಇಲ್ಲದೆ ಇರುವುದರಿಂದನೋ ಅವ್ನ ಕೈಲಿ ಸತ್ತೋಗ್ತಾನೆ. ನಾವು ಅನ್ಕೋತೇವೆ ಅವನು ಮಹಾಯುದ್ಧದಲ್ಲಿ ಸತ್ತಿರಬೇಕು ಅಂತ. ಆದರೆ ಕೆಲವೊಂದು ಸರ್ತಿ ಅವರ ಕಾವಲುಗಾರರಿಂದ ಸತ್ತದ್ದು ಇರುತ್ತೆ, ಟಿಪ್ಪುವಿನಂಥವ್ರು. ಅಂದ್ರೆ ಗೊತ್ತಿರುವುದಿಲ್ಲ ಅಷ್ಟೇ ನಮಗೆ.
ನಾವೇನು ಮಹಾವೀರ ಅಂತ ಅನ್ಕೊಂಡು ಕಿತ್ತಾಡ್ತಾ ಇರ್ತೇವೆ. ಅದು ಇಲಿ ಅಂತ ನೆನಪಿಲ್ಲ, ನಾವು ಹುಲಿ ಅಂತ ಹೆಸರು ಕೊಟ್ಬಿಟ್ಟಿರ್ತೇವೆ. ಏನ್ ಮಾಡೋದು, ಇರುತ್ತೆ ಕೆಲವು ಹಾಗೆ. ಅವ್ನು ಹುಲಿನೇ ಸಾಯಿಸಿದ್ನಂತೆ, ಅವ್ನು ಹುಲಿನ ಸಾಯಿಸಿದ್ನಂತೆ ಟಿಪ್ಪು. ನಾನು ಸಾಯಿಸಿದ್ದೆ, ನಿಮ್ಗೆ ಬರ್ಲಿಲ್ವ ಲೆಟರ್? ಶೂರಂ ಕಾ ಪುರುಷೋ ಹಂತಿ ಅಯಶಸ್ವಿ ಯಶಸ್ವಿನಂ. ಕೀರ್ತಿಯೇ ಇಲ್ಲದವ ಅತ್ಯಂತ ಕೀರ್ತಿಶಾಲಿಯಾದ. ಈಗ ಎಷ್ಟೋ ಸಲ ಬಾಂಗ್ಲಾದೇಶ ಅಥವಾ ಆಸ್ಟ್ರೇಲಿಯನ್ ಸೋಲಿಸ್ಬಿಡುತ್ತೆ ಒಂದೊಂದು ಸಲ ಐರ್ಲೆಂಡ್ ಭಾರತದ ಎದುರುಗಡೆ ಬಂದು ನಿಂದು ಮೀಸೆ ನಿಂತಿರುತ್ತೆ. ಹೇಳಲಿಕ್ಕೆ ಬರುದಿಲ್ಲ ಯಾವಾಗ ಯಶಸ್ವಿ ಯಶಸ್ವಿನಂ, ಯಾವ ಕಾಲಕ್ಕೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಯುದ್ಧ ಮಾಡ್ಬೋದು, ಹೇಳಲಿಕ್ಕೆ ಬರಲ್ಲ. ಯುದ್ಧ ಅನ್ನೋದಕ್ಕೆ ಇಂಥದ್ದೇ ಜಯ ಅಂತ ಯೋಚನೆ ಮಾಡ್ಲಿಕ್ಕೆ ಬರುದಿಲ್ಲ. ನಾವು ಗೆದ್ದೇ ಗೆಲ್ತೇವೆ ಅಂತ ಬೀಗಿದ ತಂದೆ ಮಕ್ಕಳು ಕೂಡ ನೀರಲ್ಲಿ ಮುಳುಗ್ತಾರೆ. ಅದರಿಂದಾಗಿ ಯಾರನ್ನು ಗೆಲ್ಲಿಸ್ಲಿಕ್ಕಾಗಲ್ಲ. ತಥೈವಾಪಚಯೋ ದೃಷ್ಟೋ ವ್ಯಪಯಾನೆ ಕ್ಷಯಾ ಜಯೋ ನೈವೋಭಯೋರ್ದೃಷ್ಟಃ ನೋಭಯೋಶ್ಚ ಪರಾಜಯಃ. ತಥೈವಾಪಚಯೋ ದೃಷ್ಟಃ ವ್ಯಪಯಾನೆ ಕ್ಷಯೌ. ಉಭಯೋ ಇಬ್ರು ಗೆದ್ರು ಅಂತ ಅನ್ನೋದು ಒಂದಿಲ್ಲ, ಇಬ್ರು ಸೋತ್ರು ಅನ್ನೋದು ಒಂದಿಲ್ಲ. ಯುದ್ಧದಲ್ಲಿ ಯುದ್ಧ ಅಂದಮೇಲೆ ಒಂದು ಕಡೆಗೆ ಜಯ, ಇನ್ನೊಂದು ಕಡೆಗೆ ಅಪಜಯವೇ. ಒಂದು ರೀತಿ ಎರಡೂ ಕಡೆ ನಷ್ಟವೇ. ತಥೈವ ಸೋಲು ಗೆಲುವು ಒಂದೊಂದು ಕಡೆಗೆ ಮಾತ್ರ, ಆದರೆ ನಷ್ಟ ಎರಡೂ ಕಡೆಗೆ. ಯಾರು ಗೆದ್ರೂ ಕೂಡ ಆತನ ಊರಲ್ಲಿ ಮತ್ತೆ ಟ್ಯಾಕ್ಸ್ ಡಬಲ್ ಆಗೇ ಆಗುತ್ತೆ. ಗೆದ್ದಿದ್ದಾನೆ ಅಂತ ಬೀಗಿದ್ರು ಕೂಡ ಯುದ್ಧಕ್ಕೋಸ್ಕರ ಸಂಗ್ರಹ ಮಾಡಿದ ಸಂಪತ್ತಿನ ಹೆಚ್ಚಿನ ಭಾಗ ಖರ್ಚಾಗಿ ಹೋಗೋದ್ರಿಂದ ಬೇರೆ ಕಡೆಗೆ ಡಬಲ್ ಟ್ಯಾಕ್ಸ್ ಬೀಳುತ್ತೆ, ಅಥವಾ ಏನೇನೋ ಆಗುತ್ತೆ, ಹೇಳಲಿಕ್ಕೆ ಬರಲ್ಲ ಏನು ಅಂತ. ಸೋತವರು, ಅದಕ್ಕೊಂದು ಮಾತಿದೆ ಅಲ್ಲ, ಈ ಲಾಯರ್ಗಿರಿಯಲ್ಲಿ 50 ವರ್ಷ ಆದ್ಮೇಲೆ ಒಬ್ಬ ಕೇಸಲ್ಲಿ ಗೆದ್ದವನು ಸೋತ. ಯಾಕಂದ್ರೆ ಆ ಭೂಮಿಯಲ್ಲಿ 50 ವರ್ಷ ಉಣ್ಣುದನ್ನು ಕಳ್ಕೊಂಡವನು. ಅದನ್ನ ಯಾವುದೋ ಸರ್ಕಾರಿ ಇಲಾಖೆ ತಿಂದು ಮುಗಿಸ್ಬಿಟ್ಟಿತ್ತು. ಅಷ್ಟೊಂದು ಬರಡಾಗೋಗಿದೆ ಅದು. ಭೂಮಿ ನೀರಿಲ್ಲ ಅಂತ ಇವನಿಗೆ ಜಯ ಆಗುವಾಗ ಸೋತವನು ಸತ್ತ. ಅವನಿಗೆ ಭೂಮಿನೂ ಸಿಗ್ಲಿಲ್ಲ. ಆ 50 ವರ್ಷ ಕೋರ್ಟಿಗೋಸ್ಕರ ಸಂಪತ್ತನ್ನು ಅಕಸ್ಮಾತ್ ಒಂದು ಕೂಡಾಕಿದ್ರೆ ಅಂಥದ್ದು 5 ಸೀಟ್ ತೆಗೆಯುವುದಿತ್ತು. ಗೆದ್ದವನು ಸೋತವನು ಸತ್ತ ಅಂತ ಒಂದು ಮಾತು. ಅದು ಇಂಥದ್ದೇ ಈ ಯುದ್ಧ ಅಂತ ಬಂದ್ರೆ ಹಾಗೇನೆ. ಗೆದ್ದವನು ನಾನು ಗೆದ್ದೆ ಅಂತ ಬೀಗ್ಲಿಕ್ಕೆ ಇಲ್ಲ. ಅವನು ತುಂಬಾ ಸೋತಿರ್ತಾನೆ, ತುಂಬಾ ಅವನು ಹಿಂದಕ್ಕೆ ಸರಿದಿರ್ತಾನೆ. ಎಷ್ಟೋ ವಿಷಯದಲ್ಲಿ, ಅಭಿವೃದ್ಧಿಯ ವಿಷಯದಲ್ಲಿ, ಜನರ ವಿಶ್ವಾಸ ಗಳಿಸುವ ವಿಷಯದಲ್ಲಿ, ಜನರಿಗಾದ ಅನರ್ಥಗಳನ್ನು ತಪ್ಪಿಸುವ ವಿಷಯದಲ್ಲಿ ಸೋತಿರ್ತಾನೆ. ಎದುರುಗಡೆ ಅನ್ನೋದು ಸತ್ತ, ಅವನು ಗೆಲುವು ಸಿಗ್ಲಿಲ್ಲ. ಆ ಕಡೆಯಿಂದ ಅವನು ಕೂಡ ಟ್ಯಾಕ್ಸ್ ಎಲ್ಲಿಂದ ತರಬೇಕು, ಅವನಿಗೆ ನಾಳೆ ವಾಪಸ್ ಕಟ್ಟಬೇಕು ಅಂದ್ರೆ ಇವನಿಗಿಂತ 10 ಪಟ್ಟು ತೆರಿಗೆಯನ್ನು ತುಂಬಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಹಾಗಾಗಿ ಯುದ್ಧ ಅನ್ನೋದು ಯಾವತ್ತೂ ಯಾರಿಗೂ ಹಿತ ಉಂಟು ಮಾಡಿದೆ ಅಂತ ನಿಮ್ಗೆ ಇತಿಹಾಸದಲ್ಲಿ ದಾಖಲೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಅಂದ್ರೆ ಇನ್ನೂ ಅಹಿತ ಆಗುದನ್ನು ತಪ್ಪಿಸಿದ್ದೀವಿ ಅಂತ ಒಂದು ಮಾತು ಹೇಳ್ಬೋದು ಅಷ್ಟೇ. ಬಿಟ್ರೆ ಆ ಯುದ್ಧ ಆದ್ರಿಂದ ನಾವು ದೊಡ್ಡವರಾದ್ವಿ ಅಂತ ಅನ್ನುವ ದಡ್ಡತನ ಇಲ್ಲಿ ತನಕ ಯಾರ ಬಾಯಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಥಾ ವೃಜಿನಂ ಯುದ್ಧಂ. ವೃಜಿನ ಅಂದ್ರೆ ಪಾಪ. ಸರ್ವಥಾ ಯಾವುದೇ ಕಾರಣಕ್ಕೆ ನೀವು ಹೇಗೆ ಯೋಚನೆ ಮಾಡಿದ್ರು ಯುದ್ಧಂ ವೃಜಿನಂ, ಅದು ಪಾಪಕರ್ಮ. ಕೋಘ್ನನ್ನ ಪ್ರತಿಹನ್ಯತೆ. ಹೊಡೆದ ಮೇಲೆ ಹೊಡೆಸ್ಕೊಳ್ಳೇಬೇಕು. ನಾನು ಹೊಡಿತೇನೆ, ಅವ್ರು ಹೊಡಿಬಾರದು ಅಂದ್ರೆ. ಯುದ್ಧ ಅಂದ್ರೆ ನೀನು ಪೆಟ್ಟು ತಿನ್ಬೇಕು, ಪೆಟ್ಟು ಕೊಡ್ಲಿಕ್ಕೆ ತಾಕತ್ತಿರ್ಬೇಕು. ನಾನು ಯುದ್ಧ ಮಾಡ್ತೇನೆ, ನನಗೆ ಯಾರು ಹೊಡಿಬಾರದು ಅಂದ್ರೆ ಅದು ಯುದ್ಧ ಆಗುದಿಲ್ಲ. ಅದು ಈ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ ಬಾಂಬ್ ತರ. ಅದು ಯುದ್ಧ ಅಲ್ಲ, ಅದು ಹೊಣೆಗೇಡಿತನ ಅಥವಾ ನಿರ್ಲಜ್ಜವಾದ ಯುದ್ಧದ ಪ್ರತಿಕ್ರಿಯೆ. ಅದು ಯುದ್ಧ ಅಂತ ಅನ್ಸ್ಕೊಳ್ಳುವುದಿಲ್ಲ ಯಾವತ್ತೂ ಕೂಡ. ಎದುರಾಳಿಗೆ ಅವನ ತೋಳು ಬಲ ತೋರಿಸ್ಲಿಕ್ಕೆ ಒಂದು ಜಾಗ ಇರಬೇಕು, ಅವಕಾಶ ಇರಬೇಕು, ಆಗ ಯುದ್ಧ. ಅದು ನೀವು ಯುದ್ಧ ಅಂತ ಹೇಳ್ಬಿಡಿ, ಮೋಸ ಅಂತ ಹೇಳಿ. ನಾವು ಅವರನ್ನು ಹೇಗಾದ್ರೂ ಮಾಡಿಸ್ಬೇಕು ಅಂತ ಮಾಡಿದ್ ಮೋಸ ಅಷ್ಟೇ. ಅದು ಒಪ್ಕೊಂಡ್ರೆ ಸರಿ. ಅದು ಯುದ್ಧ ಅಂತ ಹೆಸರು ಹೇಳಲೇಬೇಡಿ, ಯುದ್ಧ ಅಲ್ಲ ಅದು. ಯಾವಾಗ ಎದುರಾಳಿಗೆ ಅವಕಾಶ ಇದೆಯೋ ಆಗ ಯುದ್ಧ. ಅವನು ತನ್ನ ಬಲವನ್ನು ಪ್ರಯೋಗಿಸಬೇಕು, ನೀವು ನಿಮ್ಮ ಬಲವನ್ನು ಪ್ರಯೋಗಿಸಬೇಕು. ಇದು ಭಾರತದ ಯುದ್ಧ. ಭಾರತದ ಆಚೆಗೆ ಎಲ್ಲೂ ಈ ಕಲ್ಪನೆ ಇಲ್ಲ. ಅವ್ರಿಗೆ ಹೇಗಾದ್ರೂ ಅವನನ್ನು ಮಣಿಸ್ಬೇಕು ಅಂತ ಅಷ್ಟೇ. ಇದೇ ತಪ್ಪಿನಿಂದ ಏನಾಗುತ್ತೆ ಹೇಳಿ, ಅಲ್ಲಿ ಉಳಿದವ ಒಬ್ಬ ಯಾರು, ಅವನು ಇನ್ನೂ ಒಂದು ದೊಡ್ಡ ಬೆಟಾಲಿಯನ್ ಕಟ್ಕೊಂಡು ಇದೇ ತರ ಅವನ ಮೇಲೆ ಮಾಡ್ತಾನೆ. ಸೋಲುದು ಯಾರು? ಸಾಮಾನ್ಯರು. ಆ ವ್ಯಕ್ತಿಯೂ ಅಲ್ಲ, ಈ ವ್ಯಕ್ತಿಯೂ ಅಲ್ಲ. ಅವರವರ ಪ್ರತಿಷ್ಠೆಗೋಸ್ಕರ ದೇಶಗಳನ್ನು ಬಲಿ ಕೊಟ್ಕೊಳ್ತಾರೆ. ಲಕ್ಷಾಂತರ ಮಂದಿ ಒಂದೇ ಕ್ಷಣಕ್ಕೆ ನಿರ್ಗತಿಕರಾಗಿ ಬಿಡ್ತಾರೆ.
ಅಷ್ಟು ಜನ ರೋಗಕ್ಕೆ ತುತ್ತಾಗ್ತಾರೆ. ಅಷ್ಟು ಜನ ಇವತ್ತಿಗೂ ಜಪಾನ್ನಲ್ಲಿ ಇವತ್ತು ಈ ಎಂಡೋಸಲ್ಫಾನ್ನಿಂದ ಏನು ಕೆಲಸ ಆಗ್ತಾ ಇದೆ, ಅದೇ ಥರ ವಿಕಿರಣದ ಕಾರಣದಿಂದ ನೆಟ್ಟಿಗೆ ಕಣ್ಣು ಮೂಗು ಬಾಯಿ ಇಲ್ಲದ ಅಂಗವಿಕಲರೇ ಹುಡ್ತಾ ಇದ್ದಾರೆ. ಆ ಪರಂಪರೆಯಿಂದ ಬಂದವರು ಆ ವಿಕಿರಣದ ಕೆಲಸ ಅಷ್ಟು ಮಾಡುತ್ತೆ. ಅವರಿಗೆ ಯಾವತ್ತಾದ್ರೂ ಒಂದು ದಿವಸ ಸಂತೋಷವಾಗಿ ನಿದ್ದೆ ಬರುತ್ತಾ ಅಮೇರಿಕಾದ ಹೆಸರು ಹೇಳಿದರೆ? ಅದು ಸಾಧ್ಯ ಇದೆ. ಆಗಿ 60-70 ವರ್ಷ ಆಗ್ತಾ ಬಂತು. ಅದು 70 ಅಲ್ಲ, 85 ವರ್ಷ ಆಗ್ತಾ ಬಂತು. 45ರಲ್ಲಿ ಆಗಿದ್ದು. ಇನ್ನೊಂದು 10 ವರ್ಷ 20 ವರ್ಷ ಹೋದರೆ 100 ವರ್ಷ ಆಗುತ್ತೆ. ನಿದ್ದೆ ಬರುತ್ತೆ ಅವರಿಗೆ. ಅದಕ್ಕೆ ಅವ್ರು ಯಾವುದನ್ನು ಅಲ್ಲಿಂದ ಅವರಿಗೆ ಬಾರೋ ಮಾಡೋದಿಲ್ಲ. ಅದಕ್ಕಿಂತ ಚಾಲೆಂಜ್ ಏನು ಅಂದರೆ ಇಲ್ಲಿಂದನೇ ಅಲ್ಲಿಗೆ ಹೋಗುತ್ತೆ. ಏನೇ ಇದ್ರೂ ಅಮೇರಿಕಾದಲ್ಲಿ ಹೆಚ್ಚಿನ ವಸ್ತುಗಳು ಮೇಡ್ ಇನ್ ಜಪಾನ್. ನಮ್ಮನ್ನು ನೀವು ಹೇಗೆ ನೋಡ್ತೀರಿ ಅದಕ್ಕೆ, ಆದರೆ ಒಂದಿಷ್ಟು ಏನೋ ಇರುತ್ತೆ ಬಿಡಿ. ಅದು ಕೆಲವೊಂದು ತತ್ಕಾಲದ ವ್ಯವಹಾರ ನಾವು ಉಳಿಸ್ಲಿಕ್ಕೋಸ್ಕರ ಕೆಲವೆಲ್ಲ ಶರಣಾಗತರಾಗುವುದು ಗೊತ್ತಿರಲ್ಲ ಅನ್ಸುತ್ತಲ್ಲ. ನ್ಯೂರೋಕ್ರೋಮ್ ಅನ್ನೋದೊಂದು ಅಷ್ಟೊಂದು ಡ್ಯಾಮೇಜ್ ಮಾಡುತ್ತೆ ಅಂತ ಎಲ್ಲ ಗೊತ್ತಿತ್ತು. ಅದು ಅವನೇ ಬೈತಾನೆ. ಅವನ ಅದು ಹಾಕಿ ಆದ್ಮೇಲೆ ಅಷ್ಟರ ಸತ್ತದ್ ನೋಡಿ ಆ ಕಂಡಿಡ್ದವ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಹಾಕಿದವನು ಕಂಡಿಡಿದು ಅದನ್ನು ಕಳಿಸ್ಕೊಟ್ಟು ಈಗ ಬಳಸ್ತಾರೆ ಅಂತ ನಾನು ಗೊತ್ತಿತ್ತು, ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಅಂತ ಹೇಳಿ ಸತ್ತ ಆತ್ಮಹತ್ಯೆ ಮಾಡ್ಕೊಂಡು. ಏನೋ ಅವನ ಹೆಸರು ಹೈಮನ್, ಓಮರ್ ಹೈಮನ್. ಯಸ್ಯ ಸ್ಯಾದ್ವಿಜಯಃ ಕೃಷ್ಣ ಪರಾಜಯಸ್ಯ ಮರಣಾತ್ ಮನ್ಯೇನೈವ ವಿಶಿಷ್ಯತೆ ಹತಸ್ಯ ಚ ಹೃಷಿಕೇಶ ಸಮೌಜಯ ಪರಾಜಯವು. ಸತ್ತವನಿಗೆ ಜಯ ಏನು, ಪರಾಜಯ ಏನು, ಅವನು ಮುಗಿದೋಯ್ತು ಅವನ ಕೆಲಸ. ಉಳಿದವ್ರ ಕತೆ ಏನು ಅಂತ ನೆಕ್ಸ್ಟ್ ಪ್ರಶ್ನೆ ಏನು, ನಾವೇನು ಮಾಡಬೇಕು? ಬದುಕಿದ ಮೇಲೆ ಅವರು ಅಡಿಯಾಳಾಗಿ ಬದುಕಬೇಕೋ ಅಥವಾ ನಾವೇ ಅವರಿಗಿಂತ ಮೀರಿ ನಿಲ್ಲಬೇಕು? ಒಂದು ಗೊತ್ತಾಗೋದಿಲ್ಲ. ಸತ್ತವನು ಅವನ ಪಾಡಿಗೆ ಅವನು ಪೆಟ್ಟಿಗೆಯಲ್ಲಿ ಚಿರವಾಗಿರ್ತಾನೆ ಅವ್ರ ಪ್ರಕಾರ. ರೆಸ್ಟ್ ಇನ್ ಪೀಸ್ ಅಂತ. ಅವರೆಲ್ಲರೂ ಬದಲಾದ ಮೇಲೆ ಅವರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಇವನು ಕೋಟ್ಯಂತರ ವರ್ಷ ಅದೇ ಕಾಫಿನಲ್ಲಿ ಬಿದ್ದು ಒದ್ದಾಡ್ತಾ ಇರಬೇಕು. ಎರಡೂ ಕಡೆಯಲ್ಲಿ, ಈ ಕಡೆಯಲ್ಲೂ ಆ ಕಡೆಯಲ್ಲೂ ಅವರಿಗೆ ಮುಕ್ತಿ ಇಲ್ಲ. ಎಲ್ಲರೂ ಒಂದೇ ಹಂತಕ್ಕೆ ಬರುವ ತನಕ, ಎಲ್ಲರೂ ಅವರ ಧರ್ಮದಲ್ಲಿ ನೆಲೆಗೊಳ್ಳುವ ತನಕ ಯಾರಿಗೂ ಮುಕ್ತಿ ಇಲ್ಲ. ಜೀಸಸ್ಸಿಗೂ ಮಹಮ್ಮದನಿಗೂ ಎಲ್ಲರಿಗೂ. ಪರಾಜಯಶ್ಚ ಮರಣಾತ್ ಮನ್ಯೇನೈವ ವಿಶಿಷ್ಯತೆ. ಈ ಮರಣಕ್ಕಿಂತ ಕಷ್ಟ ಪರಾಜಯ. ಮುಗಿದ ಮೇಲೆ ಮತ್ತೆ ಕಷ್ಟಗಳ ಮೇಲೆ ಕಷ್ಟ ಅನುಭವಿಸ್ತಾನೇ ಇರಬೇಕು. ಸೋತ ಮೇಲೆ ಪ್ರತಿ ಕ್ಷಣವೂ ಸೋತಾದ್ಮೇಲೆ ಅವನನ್ನು ಯಾರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಪ್ರತಿಯೊಂದರಲ್ಲೂ ಅವನ ವೀಕ್ನೆಸ್ ಅಂತ ಗೊತ್ತಾದ್ಮೇಲೆ ಅದನ್ನು ಇಟ್ಟು ಉಳಿದವರು ಆಟ ಆಡಿಸ್ತಾ ಇರ್ತಾರೆ ಅಷ್ಟೇ. ಅಂತತೋ ದೈತಂ ಯಸ್ಯ ಸ್ಯಾದ್ವಿಜಯ ಕೃಷ್ಣ ತಸ್ಯಾಪಿ ಅಪಚಯೋ ಧ್ರುವಂ. ಯಾರಿಗೆ ಯಸ್ಯ ಸ್ಯಾದ್ವಿಜಯ ಅವನಿಗೂ ತುಂಬ ಏನಂತಾರೆ ಸವಾಲುಗಳು ಇರ್ತವೆ. ಬೇಕಾದಷ್ಟು ಸವಾಲುಗಳು ಎದುರಾಗ್ತವೆ. ಗೆದ್ದೆ ಅಂತ ಬೀಗುವಷ್ಟರಲ್ಲಿ ಇನ್ನೊಬ್ಬ ಯೋಚನೆ ಮಾಡ್ತಾನೆ, ಈಗ ಅವ್ನು ಜಸ್ಟ್ ಗೆದ್ದಿದ್ದಷ್ಟೇ, ಅವನದೆಲ್ಲ ಸೈನ್ಯ ಮುಳುಗೋಗ್ಬಿಟ್ಟಿದೆ ಅಂತ ಇನ್ನೊಬ್ಬ ಬಂದು ದಾಳಿ ಮಾಡ್ತಾನೆ. ಆಗಲೂ ಎದುರಿಸ್ತೇನೆ ಅಂತ ಅನ್ನೋದಕ್ಕೆ ಒಂದು 100 ಮಡಿ ಗುಂಡಿಗೆ ಇರಬೇಕು. ಇಸ್ರೇಲ್ ತರ ಸುತ್ತ 13 ದೇಶಗಳಿಂದ ನಿತ್ಯ ದಾಳಿ ಆಗ್ತಾ ಇದ್ರು. ತಾನು ಕೇವಲ ಬೆಂಗಳೂರಿನಷ್ಟೇ ಜಾಗವನ್ನು ಇಟ್ಕೊಂಡು 90 ಲಕ್ಷದ ಮಂದಿ ಇಟ್ಕೊಂಡು ಉಸಿರಾಡ್ತಾ ಇದೆ ಅಂದರೆ ಅಂತ ಗುಂಡಿಗೆ ಬೇಕು. ಆದರೆ ಇನ್ನೊಂದು ಮುಖ ಇದೆ ಅದಕ್ಕೆ. ಈಗ ಸದ್ಯಕ್ಕಷ್ಟು ಬೇಡ, ಸಾಕು. ತಸ್ಯಾಂಗ ಬಲಹೀನಸ್ಯ ಪುತ್ರಾನ್ ಭ್ರಾತೃನ್ ಅಪಶ್ಯತ ಅಂತತೋ ದೈತಂ ಘನಂತಿ ಕೇಚಿದಪ್ಯಪರೇ ಜನಾಃ. ಯುದ್ಧ ಎಲ್ಲಿಗೆ ತಂದು ನಿಲ್ಲಿಸುತ್ತಂದ್ರೆ ದೈತಂ ಹಂತಿ. ನಮಗೆ ಅತ್ಯಂತ ಪ್ರೀತಿ ಪಾತ್ರರನ್ನೇ ನಾವು ಅವನ ಎದುರಾಳಿಯಾಗಿ ಬಂದಾಗ ಕೊಲ್ಲಬೇಕಾಗತ್ತೆ. ದೈತ ಅಂದರೆ ಪ್ರೀತಿ ಪಾತ್ರ ಅಂತ ಅರ್ಥ. ನಮಗೆ ಅತ್ಯಂತ ಹತ್ತಿರದವರನ್ನ ನಾವು ಯುದ್ಧದಲ್ಲಿ ಕೊಲ್ಲಬೇಕಾಗುತ್ತೆ. ಅವನು ಹೇಳ್ತಾನೆ, ನಾನು ಮಾತು ಕೊಟ್ಟು ಬಂದಿದ್ದೇನೆ, ನನ್ನ ಶತ್ರುಗಳ ಎದೆ ಸೀಳುತ್ತೇನೆ ಅಂತ. ನೀನು ಒಂದೋ ಶರಣಾಗು, ನಿನ್ನ ಜೊತೆಗಿರ್ತೇನೆ, ಇಲ್ಲ ಅಂದರೆ ಯುದ್ಧನೇ ಗತಿ, ಈ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ದೈತಂ ಹಂತಿ. ಅದು ಯಾಕೆಂದರೆ ಆ ಯುದ್ಧದ ಉನ್ಮಾದದಲ್ಲಿ ಆ ಪ್ರೀತಿ ವಿಶ್ವಾಸ ಹಿಂದೆ ಒಟ್ಟಿಗೆ ಬಾಳಿದ್ದು ಯಾವುದೂ ಆಗ ಲೆಕ್ಕಕ್ಕೆ ಬರಲ್ಲ. ಗೆಲ್ಲುವುದು ಒಂದೇ ಗುರಿಯಾಗಿರುತ್ತೆ. ಆ ಥರನೇ ಅವರನ್ನು ಟ್ರೈನು ಮಾಡಿರ್ತಾರೆ. ಹುರ್ರೆ ಅಂತ ಈ ಬೊಬ್ಬೆ ಹೊಡೆದಾಗೆ ಗೆಲ್ಲಬೇಕು, ಏನಿದ್ರು ಗೆಲ್ಲಿ ಅಂತ. ಹಾಗೆ ಗೆಲ್ಲುವುದೊಂದೇ ಗುರಿಯಾಗಿದ್ದಾಗ, ಕೊಲ್ಲುವುದೇ ಅನಿವಾರ್ಯವಾದಾಗ ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಮೈತ್ರಿ, ಹಿಂದಿನ ನೆನಪು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಕೇಚಿದಪ್ಯಪರೇ ಜನ. ಇನ್ಯಾರೋ ದೂರದವರನ್ನೆಲ್ಲ ನಾವು ಕಳ್ಕೊಳ್ತೀವಿ. ತಸ್ಯಾಂಗ ಬಲಹೀನಸ್ಯ,
ಒಂದು ವೇಳೆ ಯುದ್ಧದಲ್ಲಿ ಅರೆಬರೆಯಾಗಿ ಸತ್ತು ಬದುಕಿದ ಅಂತಂದರೆ ತನ್ನವರನ್ನು ಕಳ್ಕೊಳ್ತಾನೆ ಕೆಲವೊಮ್ಮೆ, ಅಥವಾ ತನ್ನವರಿಗೆ ಭಾರವಾಗಿ ಉಳಿತಾನೆ. ತಾನು ಯಾವತ್ತೂ ಕೂಡ ಅವರಿಗೆ ಹತ್ತಿರದವನಾಗಿ ಉಳಿಯಲ್ಲ. ಒಂದೇನು ಅಂದರೆ, ಹಾಗೆ ನಿರ್ವೇದ ಅಂದರೆ ದುಃಖದ ಮೇಲೆ ದುಃಖ, ಕಷ್ಟದ ಮೇಲೆ ಕಷ್ಟ ನಿರಂತರ ಬರ್ತಾನೇ ಇರುತ್ತೆ, ಅದು ಮುಗಿಯುವುದು ಅಂತ ಇಲ್ಲವೇ ಇಲ್ಲ. ನಿರ್ವೇದೋ ಜೀವಿತೆ ಕೃಷ್ಣೆ ಸರ್ವತಶ್ಚೋಪಜಾಯತೆ. ಸರ್ವತಶ್ಚ ಎಲ್ಲ ಕಡೆಯಿಂದಲೂ ಮತ್ತೆ ಮತ್ತೆ ದುಃಖಗಳ ಪರಂಪರೆ ತನ್ನವರಿಂದಲೇ ಉಂಟಾಗುತ್ತೆ, ಅಥವಾ ತನ್ನವರನ್ನು ಕಳ್ಕೊಂಡ ವ್ಯಥೆಯಿಂದ ತಾನು ಅಂಗಹೀನನಾಗಿ ಒದ್ದಾಡುವಂಥ ಸ್ಥಿತಿವಿರುತ್ತೆ. ಏಕೇವ ಧೀರ ಶ್ರೀಮಂತಹ ಆರ್ಯ ಕರುಣವೇದಿನ. ಯಾರು ಧೀರರು, ನಾಚಿಕೆ ಇರುವವರು, ನಾಗರಿಕರು, ಇನ್ನೊಬ್ಬರ ಬಗ್ಗೆ ಕರುಣೆ ಬರುವವರು, ಅವರೂ ಕೂಡ ಯುದ್ಧದ ನಂತರ ಈ ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತೆ. ತ ಏವ ಯುದ್ಧೇ ಹನ್ಯಂತೆ ಯವೀಯಾನ್ ಮುಚ್ಯತೆ ಜನ ಹತ್ವಾನುಶಯೋ ನಿತ್ಯಂ ಪರಾನಪಿ ಜನಾರ್ದನ. ಯಾರು ಯುದ್ಧದಲ್ಲಿ ಭಾಗವಹಿಸ್ತಾನೋ ಅವರೇ ತಮಗಿಂತ ಕಿರಿಯರನ್ನೇ ನಾಶ ಮಾಡಬೇಕಾದ ಸ್ಥಿತಿ ಬರುತ್ತೆ. ಅಥವಾ ಶತ್ರುಗಳಾಗಿ ಬಂದಾಗ ಅವರಿಗೆ ಇದರಲ್ಲಿ ಯಾಕೆ ಭಾಗವಹಿಸ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಇದ್ರು ಅವರನ್ನು ನಾವು ಶತ್ರು ಅಂತ ಪರಿಗಣಿಸಬೇಕಾಗತ್ತೆ. ಅವರು ಸುಮ್ಮನೆ ಉದೋ ಅಂತ ಲಾರಿಯಲ್ಲಿ ಕರ್ಕೊಂಡ್ಬಂದಿರ್ತಾರೆ, ಜೈ ಜೈ ಅಂತ ಇರ್ತಾರೆ, ಲಾಠಿ ಏಟಿ ಎಲ್ಲರೂ ತಿನ್ಬೇಕು. ಕರ್ಸಿದ್ದು 50 ರೂಪಾಯಿ ಕೊಟ್ಟು ಬಾಡುಟ ಕೊಡ್ತೀವಿ ಅಂತ, ಆದರೆ ಕೊಟ್ಟಿದ್ದು ಇಲ್ಲಿ ಲಾಠಿ ಏಟು ರುಚಿಯಾದ್ದು ಅನಿವಾರ್ಯ ಅನುಭವಿಸ್ಬೇಕು. ಬಂದ ಮೇಲೆ ಲಾರಿ ಸಮೇತ ಪೆಟ್ಟು ತಿನ್ಕೊಂಡು ಹೋಗ್ಬೇಕು. ಆಸ್ಪತ್ರೆ ದುಡ್ಡು ಕೊಟ್ಟು ತಗೊಂಡು ಅದು ಆಸ್ಪತ್ರೆಗೆ ಆಗುತ್ತೆ ಅಷ್ಟು ತಗೊಂಡು ದುಡ್ಡು. ಅನುಬದ್ಧಶ್ಚ ಪಾಪೋತ್ರ ಶೇಷಶ್ಚಾಪ್ಯವಶಿಷ್ಯತೆ. ಏನಾಯಿತು? ಇದರ ಮೇಲೆ ಶತ್ರುಗಳನ್ನು ಹೇಗೋ ಗೆದ್ದ ಮೇಲೆ ಮುಗಿಲಿಲ್ಲ ಭಯ, ನಿತ್ಯಂ. ಅದು ಮತ್ತೆ ಇನ್ಯಾರು ನನ್ನನ್ನು ಹೀಗೆ ನಿಗ್ರಹಿಸಬಹುದು ಅನ್ನೋ ಒಂದು ಅಳುಕು ಒಳಗಿನಿಂದ ಉಳಿಯುತ್ತೆ. ಏನಾಯಿತು? ಯಾರೋ ಒಬ್ಬ ಶತ್ರುಶೇಷ ಉಳಿಯುತ್ತೆ. ಅದು ವೈರಶೇಷವಾಗಿ ಬಂದುಬಿಡುತ್ತೆ. ಅವನೊಂದು 20 ವರ್ಷ ಆದಮೇಲೆ ಎಲ್ಲ ಪ್ಲ್ಯಾನ್ ಮಾಡಿ ಅವತ್ತಿನಿಂದ ಅವನು ನೋಡ್ತಿರ್ತಾನೆ, ಈ ಮನೆಯಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಮಾಡ್ತಾರೆ. ಅದು ಸಿನಿಮಾ ಇದ್ದಂಗಿದೆ, ಎಲ್ಲ ವೇದವ್ಯಾಸರು ಹೇಳಿ ಮುಗಿಸಿದಾನೆ. ಅನುಪಶ್ಯ ಎಲ್ಲವನ್ನು ಗಮನಿಸಿ, ಅನುಬದ್ಧ ಪಾಪ ಅತ್ರ ಶೇಷಶ್ಚಾಪ ಅವಶಿಷ್ಯತೆ ಶೇಷೋ ಹಿ ಬಲಮಾಸಾಧ್ಯ ನ ಶೇಷಂ ಅನುಶೇಷಯೇತ್. ಅವನು ಮತ್ತೆ ತನ್ನ ಹಿರಿಯರ ನಾಶಕ್ಕೆ ಕಾರಣರಾದ ಯಾರನ್ನೂ ನಾನು ಬಿಡಬಾರದು ಅಂತ ಮೂಲ ಸಮೇತ ನಾಶ ಮಾಡಬೇಕು. ಅವನು ವಾಪಸ್ ಪ್ರಯತ್ನ ಮಾಡ್ತಾನೆ, ಇಲ್ಲೊಂದು ಉಳಿಯತ್ತೆ. ಅವನು ತಪ್ಪಿಸ್ಕೊಂಡು ಅವ್ದು ಯಾವುದೋ ಕಾರಣಕ್ಕೆ ಯಾವುದೋ ಅಥವಾ ಪೇಟೆಗೆ ಓದ್ಲಿಕ್ಕೆ ಹೋಗಿರ್ತಾನೆ, ಇವ್ರಿಗೆ ಗೊತ್ತಿಲ್ಲ. ಆಯ್ತು, ಅವನೊಬ್ಬ ಉಳಿದ ಅವ್ನಿಗೆ ಗೊತ್ತಾಯ್ತು, ಎಲ್ಲ ಬಂದಿದ್ದು ಈ ಕಡೆಯವರು ಸೂರ್ಯ. ಮತ್ತೆ ಇದು ನಿತ್ಯ ಕತೆ, ಮುಗಿಯುವುದೇ ಇಲ್ಲ ಈ ಸಿದ್ಧಿ. ಈ ವೈರ ಅನ್ನೋದು ಮುಗಿಯುವುದೇ ಇಲ್ಲ. ಸರ್ವೋಚ್ಛೇದೇಚ ಯತತೆ, ಸರ್ವ ಉಚ್ಛೇದ, ಎಲ್ಲವನ್ನು ನಾಶ ಮಾಡಬೇಕು. ಯಾರು ಉಳಿಬಾರ್ದು ಅವರದ್ರಲ್ಲಿ ಅಂತ ಮಹಾಪ್ರಯತ್ನ ನಿರಂತರ ನಡೀತಾ ಇರುತ್ತೆ. ವೈರಸ್ಯ ಅಂತ ವಿಧಿತ್ಸಯ, ಹೇಗಾದ್ರೂ ಮಾಡಿ ಈ ವೈರವನ್ನು ಮುಗಿಸ್ಬೇಕು ಅಂತ ಇಬ್ರು ಎರಡೂ ಬುಡವನ್ನು ಮೇಲಡಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾರೆ. ಜಯೋ ವೈರಂ ಪ್ರಸೃಜತಿ, ಗೆದ್ದೆವು ಅನ್ನುವ ಖುಷಿಯನ್ನ ವೈರದಲ್ಲಿ ಕಳೀಬೇಕಾಗತ್ತೆ. ಗೆದ್ದೆವು ಬಿದ್ದೆವು ಅಂತ ಅರ್ಥ. ಯಾಕಂದ್ರೆ ವೈರವನ್ನು ಒಂದನ್ನು ಸೃಷ್ಟಿಸಿ ನಾವು ಇವತ್ತು ತಲೆ ಎತ್ತುತ್ತಾ ಇರೋದು. ಅಂದ್ರೆ ಮತ್ತೆ ವಾಪಸ್ಸು ತಲೆ ಬಗ್ಗಿಸಬೇಕಾದ ಒಂದು ಕಾರ್ಯ ಬರುತ್ತೆ ಅಂತ. ಜಯೋ ವೈರಂ ಪ್ರಸೃಜತಿ ದುಃಖಮಾಸ್ತೆ ಪರಾಜಿತ. ಪರಾಜಿತನಾದವನು ದುಃಖದಲ್ಲಿರ್ತಾನೆ, ಅವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ನಮ್ಗೆ ಇದು ಅರ್ಥ ಆಗುದಿಲ್ಲ, ಯಾಕಂದ್ರೆ ನಾವು ಏನು ಮಾಡಿದ್ರು ಎಷ್ಟೊತ್ತು ನಾವು ಕರೆಕ್ಟ್ 10 ಗಂಟೆ ಮಲಗೋ, ನಮಗೆ ತಲೆಗೆ ಹೋಗುದೇ ಇಲ್ಲ ನಮ್ಗೆ ಇದೆಲ್ಲ ಏನು ಅಂತ. ಆ ಹಠ ಒಂದ್ಸರ್ತಿ ಬಂದರೆ ಅವ್ರಿಗೆ ಆಮೇಲೆ ರಾತ್ರಿ ಹಗಲು ನಿದ್ದೆ ಬರಲ್ಲ. ನಿರಂತರ ಅದೇ ಯೋಚನೆ, ನಿಂತರೆ ಕೂತ್ರೆ ಎದ್ರೆ ಹೋದ್ರೆ ಯಾವುದೇ ಕೆಲಸ ಮಾಡುವಾಗಲೂ 16 ವರ್ಷಗಳ ಕಾಲ ಅದನ್ನು ಯೋಚಿಸ್ತಾ ಸತ್ತವರಿದ್ದಾರೆ. ಈಡೇರದೇ ಇದ್ರು ಮತ್ತೆ ಭೂತಾಗಿ ಬಂದ್ರೆ ಅದು ಅದನ್ನೇ ಕಾಡ್ತೇನೆ ಅಂತ ಹೇಳ್ಕೊಂಡೇ ಸಾಯ್ತಾರೆ. ಕಾಡ್ತಾರೆ ಕೂಡ ಕೆಲವೊಮ್ಮೆ, ಆಮೇಲೆ ಏನು ಮಾಡ್ಲಿಕ್ಕಾಗಲ್ಲ. ಸುಖಂ ಪ್ರಶಾಂತ ಸ್ವಪಿತಿ ಹಿತ್ವಾ ಜಯ ಪರಾಜಯು. ಆದರೆ ಯಾರು ಪ್ರಶಾಂತವಾದ ಸ್ಥಿತಿಯಲ್ಲಿ ಎಲ್ಲವನ್ನು ಎದುರಿಸ್ತಾ ಇರ್ತಾನೋ ಅವನು ಮಾತ್ರ ಸುಖಂ ಪ್ರಶಾಂತ ಸ್ವಪಿತಿ ಹಿತ್ವಾ ಜಯ ಪರಾಜಯು. ಜಯನೂ ಬೇಡ, ಅಪಜಯನೂ ಬೇಡ, ಏನಿದೆಯೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸಿ ಬದುಕ್ತೇನೆ ಅಂತ ಯಾರು ಪ್ರಶಾಂತನಾಗಿರ್ತಾನೋ ಅವನು ಗಡದ ನಿದ್ದೆ ಹೊಡಿತಾನೆ, ಅವನಿಗೆ ಚಂದ ನಿದ್ದೆ ಬರುತ್ತೆ, ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವುದಕ್ಕೂ ಕೂಡ. ಜಾತ ವೈರಶ್ಚ ಪುರುಷಃ ದುಃಖಂ ಸ್ವಪಿ ನಿತ್ಯದ. ಯಾರೋ ಶತ್ರುಗಳಲ್ಲಿ ಕೆಣಕಿ
ಅವರಲ್ಲೊಮ್ಮೆ ವೈರ ಹುಟ್ಟಿಸಿದವ ದುಃಖಂ ಸ್ವಪಿತಿ ನಿತ್ಯಶಃ. ರಾತ್ರಿ ಎಷ್ಟೊತ್ತಿಗೆ ಬಂದು ತಲೆ ತೆಗಿತಾರೋ ಅಂತ ಯಾವಾಗ ನೋಡಿದ್ರು ಕೈ ಅಡಿಗಡೆ ಒಂದು ಚೂರಿನೋ ಕತ್ತಿನೋ ಅವ್ರು ಹೇಗೆ ಬರ್ತಾರೆ ಅಂತ ಗೊತ್ತಿರಲ್ಲ. ಒಟ್ಟಂತೂ ತನ್ನನ್ನು ರಕ್ಷಿಸಲಿಕ್ಕೆ ಏನೋ ಒಂದು ಆಯುಧವನ್ನು ಯಾವಾಗಲೂ ತಲೆಯಲ್ಲಿ ಅಡಿ ಇಟ್ಕೊಂಡೇ ಮಲಗಿರ್ತಾನೆ. ಅವನಿಗೆ ಅದೇ ಚುಚ್ಚುತ್ತಾ ಇರುತ್ತೆ. ಆ ಚುಚ್ಚಿದ್ರು ತೊಂದರೆ ಇಲ್ಲ, ಸಾಯಬಾರದು ಅನ್ನೋ ಹಠಕ್ಕೆ ಏನೇನೋ ಒದ್ದಾಟ ನಡೆಸ್ತಾ ಇರ್ತಾನೆ. ಅನಿವೃತ್ತೇನ ಮನಸ ಸಸರ್ಪ ಇವವೇಶ್ವನಿ. ಮನೆಯೊಳಗೆ ಸರ್ಪ ಸೇರ್ಕೊಂಡಿದೆ ಅಂತ ಗೊತ್ತಾಗಿದೆ, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ರಾತ್ರಿ ನಿದ್ದೆ ಮಾಡ್ತಾನ? ಹಾಗೆ ವೈರ ಅಂದ್ರೆ ಎಷ್ಟು ಒಳ್ಳೆ ಉದಾಹರಣೆ ನೋಡಿ. ಸಸರ್ಪ ಇವ ವೇಶ್ಮನಿ, ಮನೆಯೊಳಗೆ ಸರ್ಪ ಸೇರಿದೆ, ನೋಡಿದಾನೆ, ಆದ್ರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ರಾತ್ರಿ ನಿದ್ದೆ ಬರುತ್ತಾ? ಕನ್ಸಲ್ಲೂ ಹಿಂಗೆ ಬರ್ತಿರುತ್ತೆ ಮಲಗಿದ್ರು. ಉತ್ಸಾದಯತಿ ಸರ್ವಂ ಯಶಸಾಚ ವಿಮುಚ್ಯತೆ. ಅಷ್ಟೇ ಅಲ್ಲ, ಕೀರ್ತಿ ನಿರ್ನಾಮ ಆಗಿ ಹೋಗುತ್ತೆ. ಅಲ್ಲಿ ತನಕ ಪಡೆದ ಕೀರ್ತಿ ನಷ್ಟವಾಗಿ ಹೋಗುತ್ತೆ. ತನ್ನವರನ್ನು ಕಳ್ಕೊಳ್ತಾನೆ, ಕೀರ್ತಿಯನ್ನ ಬಿಡ್ತಾನೆ. ಅಕೀರ್ತಿಂ ಸರ್ವಭೂತೇಶು. ಒಳ್ಳೆ ಹೆಸರು ಹೋದ್ರೆ ತೊಂದರೆ ಇಲ್ಲ, ಕೆಲವೊಂದು ಸರ್ತಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಅವ್ರು ಹಾಗೆ ಅಂತ ಅನ್ಕೊಂಡಿದ್ವಿ, ಆದರೆ ಇಷ್ಟು ಲಫ್ಡ ಅಂತ ಗೊತ್ತಿರಲಿಲ್ಲ ನಮಗೆ ಅಂತೆಲ್ಲ ಏನೇನೋ ಅವ್ರ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ತಲೆ ಮೇಲೆ ಅಪಕೀರ್ತಿ ಬಂದು ಕುತ್ಕೊಳ್ಳುತ್ತೆ. ಅಕೀರ್ತಿಂ ಸರ್ವಭೂತೇಶು ಶಾಶ್ವತೀಂಚ ನಿಯಚ್ಚತಿ. ಕೆಲವೊಂದು ಸರ್ತಿ ಅದು ಇವರಲ್ಲದೇ ಇದ್ರೂ ಕೂಡ ಹಣೆ ಪಟ್ಟಿ ಅದನ್ನು ಶಾಶ್ವತವಾಗಿ ಉಳಿದ್ಬಿಡುತ್ತೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ದೋಷಗಳನ್ನು. ನಹಿ ವೈರಾಣಿ ಶಾಮ್ಯಂತಿ ದೀರ್ಘಕಾಲ ಕೃತಾನ್ಯಪಿ. ವೈರಾಣಿ ದೀರ್ಘಕಾಲಾನಿ, ಎಷ್ಟು ದೀರ್ಘವಾದರೂ ಕೂಡ ಸತ್ರು ಮರಿಯಲ್ಲ ಅಂತ ಹೇಳ್ತಿರ್ತಾರಲ್ಲ, ಅಂಥದ್ದೇ ಇದು. ಸಾಯೋ ತನಕನು 10 ವರ್ಷ 20 ವರ್ಷ 50 ವರ್ಷ ಆದರೂ ಕೆಲವರು ಅದೇ ಕೋಪ ಹಿಡ್ಕೊಂಡು ಒದ್ದಾಡ್ತಾ ಇರ್ತಾರೆ. ಅವರಿಗೆ ಅವಕಾಶ ಸಿಗದೇ ಇದ್ರೂ ಕೂಡ ಸಂದರ್ಭ ಬಂದಲ್ಲೆಲ್ಲ ಅದನ್ನು ನೆನಪಿಸ್ಕೊಂಡು ಮತ್ತೆ ಜಾಗೃತಿ ಮಾಡ್ತಾ ಇರ್ತಾರೆ. ಅದು ಫೋಟೋ ನೋಡೋದು, ಅದು ಹಿಂದೆ ಏನೋ ಆದದ್ದೆಲ್ಲ ಘಟನೆ ತೆಗೆದಿಟ್ಕೊಳ್ಳೋದು, ಅದರದ್ದು ಪುಸ್ತಕನೋ ಏನೋ ಒಂದು ಅವಶೇಷ ಉಳಿದುದನ್ನು ನೋಡಿ ನೋಡಿ ಮತ್ತೆ ಸಿಟ್ಟು ತರಿಸ್ಕೊಂಡು ಒಳಗಿಟ್ಟು ಪೆಟ್ಟಿಗೆಯಲ್ಲಿ ಬಿಗಿ ಹಾಕೋದು. ಹುಚ್ಚು. ದೀರ್ಘಕಾಲ ಘೃತಾನ್ಯಪಿ. ಎಷ್ಟು ದೀರ್ಘಕಾಲ ಆಗಿದ್ರು ವೈರ ಅಂತ ಒಳಗೆ ಒಂದು ಬಂದು ಕೂತ್ರೆ ಸೇಡು ಅಸೂಯೆಗೆ ಯಾವತ್ತೂ ಕೊನೆ ಇಲ್ಲ. ಅದು ಶಾಂತ ಆಗುತ್ತೆ ಅಂತ ಹೇಳ್ತೇವಲ್ಲ, ಶಾಂತ ಆಗುದಿಲ್ಲ. ಅದು ಇನ್ನೊಂದು ಕಡೆ ಹೊತ್ಕೊಳ್ಳುತ್ತೆ ಅಷ್ಟೇ. ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಅಷ್ಟೇ. ನಾವು ಶಾಂತ ಆಯ್ತು ಅಂತ ಅನ್ಕೊಳ್ಳೋದೇನು, ನನಗೆ ಈಗ ಸಮಾಧಾನ ಆಯ್ತು ಅಂತ. ಅದು ಯುದ್ಧ ಮಾಡ್ಬಿಡೋದು, ಯಾರ ಮೇಲೆ ಕೋಪ ಇದೆಯೋ ಏನಿದೆ ಹೇಳ್ಬಿಡೋದು. ಅದನ್ನ ಯಾಕೆ ಹಿಡ್ಕೊಂಡು ಕೊರಗಬೇಕು? ಕೊರಗುದಲ್ಲ, ಇದು ನಮ್ಗೆ ಆದ ನಷ್ಟ, ಅವನಿಗೆ ಆ ನಷ್ಟ ಆದ್ಮೇಲೆ ಸಮಾಧಾನ ಆಗುದು. ಅದೇ ವೈರ ಅಂದ್ರೆ. ಅವನ್ ಜಾರಿ ಬಿದ್ದಲ್ಲೇ, ನಾನ್ ಜಾರಿ ಬಿದ್ದಲ್ಲೇ ಅವ್ನ್ ಜಾರಿ ಬಿಡ್ಬೇಕು, ಆಗ್ಲೇ ಸಮಾಧಾನ. ಹೇಗಾದ್ರೂ ಮಾಡಿ ವರ್ಷಗಟ್ಟಲೆ ಕಾದಾದ್ರೂ ಅವನನ್ನ ಆಗಿದ್ದು ಅವರಿಂದನೇ. ಅವ್ರು ಯಾರು ದ್ವೇಷ ಮಾಡ್ತಿರ್ತಾರೋ ಅವರಿಂದ. ಯಾರೇ ಆದ್ರೂ ಮುಗಿಯತ್ತಾ? ಅವ್ರ ಹತ್ರ ಲಾಜಿಕ್ ಇರುತ್ತಲ್ವ, ಅವ್ರ ಹತ್ರ ಅವರದ್ದೇ ಲಾಜಿಕ್ ಇರುತ್ತೆ. ಅವ್ರು ಯಾಕೆ ಮಾಡಿದ್ರು ಅಂತ ಅವ್ರ ಹತ್ರ ಕಾರಣ ಇರುತ್ತೆ. ಅದು ಹೇಳಿ ನೋಡಿ, ದ್ವೇಷ ಬಂದ್ಮೇಲೆ ನೀವು ಯಾವ ಲಾಜಿಕ್ ಮಾತಾಡಿದ್ರು ಕೆಲಸ ಮಾಡಲ್ಲ. ಅದಕ್ಕೆ ಬಿದ್ದ ಕೆಲಸ ಒಂದೇ ನಡೀತಾ ಇರುತ್ತೆ, ಬೀಳಿಸುವ ಕೆಲಸ ಒಂದೇ ನಡೀತಾ ಇರುತ್ತೆ ಅಷ್ಟೇ. ಈಗ ನಷ್ಟ ಏನಾಗಿದೆ ಅದು ರಿಕವರ್ ಮಾಡೋ ತರ ಥಿಂಕ್ ಮಾಡ್ಬೋದಲ್ಲ. ದ್ವೇಷ ಮಾಡಿ ಉಪಯೋಗ ನೀವು ಹೇಳ್ತೀರಿ, ಲೋಕ ಕೇಳಲ್ವೇ? ನಿಮ್ಮ ಬುದ್ಧಿವಾದ ಯಾರಿಗೂ ಅರ್ಥ ಆಗಲ್ಲ. ನೀವು ಮಾತ್ರ ಕ್ಯಾಟಗರಿ ಮೇಲ್ ಕೂತ್ ಬಿಡಿದ್ರಿ. ಕೃಷ್ಣ ನಿಮ್ಮ ಪಕ್ಷದಲ್ಲಿದ್ದಾನೆ. ಕೃಷ್ಣನೇ ಹೇಳಿದ್ರೆ ಒಪ್ಕೊಳ್ತಾ ಇಲ್ಲ, ನೀವು ಹೇಳಿದ್ರೆ ಯಾರು ಒಪ್ಕೊಳ್ತಾರೆ? ಆಖ್ಯಾತಾರಶ್ಚ ವಿದ್ಯಂತೆ ಪುಮಾಂಶ್ಚೇದ್ ವಿದ್ಯತೆ ಕುಲೇ. ಇವನು ಮರ್ತ ಅಂತ ಇಟ್ಕೊಳ್ಳಿ. ಜನಮೇಜಯ ಮರ್ತಿದ್ದ. ಆಗ ಉದಂಕ ಬಂದು, ನೀನಪ್ಪ ನನ್ನ ಕೊಂದವನನ್ನು ಇನ್ನೂ ಸುಮ್ಮನೆ ಬಿಟ್ಟು ಕೂತಿದ್ಯಲ್ವಾ, ಬುದ್ಧಿ ಇದೆಯಾ ನಿನಗೆ ಅಂತ ಬಂದು ಅವನನ್ನ, ತನಗೆ ಏನೋ ಒಂದು ತೊಂದರೆ ಆಗಿತ್ತು ತಕ್ಷಕನಿಂದ, ಅದನ್ನು ಸೇಡು ತೀರಿಸಲಿಕ್ಕೋಸ್ಕರ ಅವನಿಗಾದ ತೊಂದರೆಯನ್ನು ಎಚ್ಚರಿಸಿ ಅದರ ಮೂಲಕ ಸರ್ಪಯಾಗ ಮಾಡಿಸಿ ತನ್ನ ಉದ್ದೇಶ ತೀರಿಸಿಕೊಂಡ. ಇದು ಲೋಕದಲ್ಲಿ ನಡೆಯುವ ಕಥೆ ಹೇಳಿದ್ದು. ಯಾರು ಅವ್ನು ಮರೆತು ಬಿಟ್ಟಿರ್ತಾನೆ ಅಂತ ತಿಳ್ಕೊಳ್ಳಿ. ಇನ್ನೊಬ್ಬ ಬಂದು ಹೇಳ್ತಾನೆ, ನೋಡು ನಿಮ್ಮ ಮನೆ ಎಷ್ಟು ದೊಡ್ಡ ಅಕರೆ ಆಸ್ತಿಗಳೆಲ್ಲ ಇತ್ತು, ಎಲ್ಲ ಹೊಡೆದಾಕಿತ್ತು ಅವರೇ. ಅದನ್ನು ಯಾವ ಕಾರಣಕ್ಕೂ ನೀನು ಕ್ಷಮಿಸಿದ್ದಿ ಅಂದರೆ ನೀನು ಬದುಕಿಲ್ಲ ಅಂತ ಅರ್ಥ. ನೀನು ಸತ್ಯದಿಂದ ನಿಮ್ಮ ಮನೆಗೊಂದು ಇನ್ನೊಂದು ಫೋಟೋ ಹಾಕಿ ಅದಕ್ಕೊಂದು ಕೆಂಪು ನಾಮ ಹಾಕಿಬಿಡು, ಸುಮ್ಮನೆ ಓಡಾಡ್ಕೊಂಡು ಯಾಕೆ ಕಷ್ಟಪಡ್ತೀನಿ ನೀನು ಅಂತ ಅವನಿಗೆ ರೇಗಿಸುವಂಥ ಮಾತುಗಳನ್ನು ಆಡ್ತಾರೆ. ಯಾರೋ ಒಬ್ಬ ಅವರಲ್ಲಿ ಆ ಮನೆಯಲ್ಲಿ ಒಬ್ಬ ಉಳಿದಿದ್ದಾನೆ ಅಂತ ಇಟ್ಕೊಳ್ಳಿ. ಆಖ್ಯಾತಾರಷ್ಟೇ ವಿದ್ಯಂತೆ ಪುಮಾಂಶ್ಚೇದ್ ವಿದ್ಯತೆ ಕುಲೆ. ಇವನು ಯಾರೋ ನೋಡ್ದಾಕಿದ, ಅಲ್ಲಿ ಇನ್ನೊಂದು ಮಗು ಉಳಿದಿದೆ, ಅದನ್ನು ಎಚ್ಚರಿಸಿ ತೋರಿಸ್ತಾನೆ.
ಅಶ್ವತ್ಥಾಮ ಹೇಗೆ ಒಂದು ಮಗು ಉಳಿದಿದೆ ಅನ್ನುವ ಕಾರಣಕ್ಕೋಸ್ಕರದ ಕಸ್ತ್ರ ಪ್ರಯೋಗ ಮಾಡಿದ್ನೋ ಹಾಗೆ ಆ ಒಂದು ಮಗು ನಾಳೆ ನಿನ್ನ ಶತ್ರುಶೇಷವಾಗಿ ಉಳಿಯುತ್ತೆ, ಅದು ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳ್ಬಿಡ್ತಾರೆ. ಸರಿ ಹೋದ, ಅದನ್ನು ಕೊಲ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದ. ಅದು ಏನೋ ಆಗಿ ಬಚಾವಾದರೆ ಶತ್ರು ಜಾಸ್ತಿ ಆಗ್ತಾನೆ, ಇಲ್ಲ ಸತ್ತ ಅಂದರೆ ಅದನ್ನು ಕೇಳಿ ಇನ್ನೊಬ್ಬ ಯಾರು ಇರ್ತಾನೆ, ಅದು ಅವನಿಗೆ ಗೊತ್ತಿರುತ್ತದೆ ಶತ್ರುಶೇಷ ಯಾವುದು ಅಂತ. ಅದು ಹಿಂಗೆ ಚೆಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಿತಾ ಇರುತ್ತೆ. ಯಾವ ಕೋರ್ಟ್ ಕರೆಕ್ಟು? ನಿಮ್ಮ ಪ್ರಕಾರ ನಿಮ್ದು ಕರೆಕ್ಟ್, ಅವ್ರ ಪ್ರಕಾರ ಅವ್ರು ಕರೆಕ್ಟ್ ಅಷ್ಟೇ. ನಿಮ್ಗೆ ಅರ್ಥ ಆದಷ್ಟು ಜಗತ್ತಿಗೆ ಅರ್ಥ ಆಗ್ಬಿಟ್ಟಿದ್ರೆ ಈ ಇಸ್ರೇಲು ಇರ್ತಿರ್ಲಿಲ್ಲ, ಇರಾನು ಇರ್ತಿರ್ಲಿಲ್ಲ, ಹಮಾಸು ಇರ್ತಿರ್ಲಿಲ್ಲ, ಯಾವ ಪೆಟ್ಟುಗಾಮಿಗಳು ಇರ್ತಿರ್ಲಿಲ್ಲ. ಏನು ಮಾಡ್ಲಿಕ್ಕಾಗಲ್ಲ. ಅದ್ಯಾಕೆ ಅರ್ಥ ಆಗಲ್ಲ? ಅರ್ಥ ಆಗಲ್ಲ ಅಂದ್ರೆ ನಿಮ್ ತರ ಬುದ್ಧಿ ಇಲ್ಲ ಅವನಿಗೆ. ಆಖ್ಯ ನ ಚಾಪಿ ವೈರಂ ವೈರೇಣ ಕೇಶವವ್ಯುಪಶಾಮ್ಯತಿ. ವೈರದಿಂದ ವೈರ ಓ ಕೇಶವ ಯಾವತ್ತೂ ಕೂಡ ಉಪಶಮನ ಆಗುವುದಿಲ್ಲ. ನ ಚಾಪಿ ವೈರಂ ವೈರೇಣ ಕೇಶವವ್ಯುಪಶಾಮ್ಯತಿ. ಅದು ಸ್ವಲ್ಪವೂ ಕಮ್ಮಿ ಆಗುವುದಿಲ್ಲ. ವೈರದಿಂದಲೇ ತೀರಿಸ್ತೇನೆ ಅಂತ ಅನ್ನೋದ್ರಿಂದ ಏನೂ ಬದಲಾವಣೆ ಆಗುವುದಿಲ್ಲ. ವೈರಕ್ಕೆ ಪ್ರೀತಿಯೇ ಮದ್ದು, ವೈರಕ್ಕೆ ಸಮಾಧಾನವೇ ಮದ್ದು. ವೈರಕ್ಕೆ ಅಂದರೆ ನಾನು ಹೇಳ್ತಾ ಇರೋದು ಶಿಕ್ಷೆ ಕೊಡಬೇಕಾದ ಜಾಗದಲ್ಲಿ ಹೇಳಿದ್ದಲ್ಲ. ಒಂದು ಕೆಲಸಕ್ಕೆ ಪ್ರತಿ ಕೆಲಸದಿಂದ ನಾವು ಉತ್ತರ ಕೊಡ್ತೇವೆ ಅಂತ ಭಾವಿಸ್ತಲ್ಲ, ಅಲ್ಲಿ ಹೇಳಿದ್ದು. ಈಗ ಯುದ್ಧ ಮುಗಿಯಿತು ಅಂತ ಇಟ್ಕೊಳ್ಳಿ, ಪುಣ್ಯಕಲ್ಲಿ ಲಕ್ಷಣ ಇವನು ಯಾರು ಉಳಿಲಿಲ್ಲ, ಎಲ್ಲ ಹೋದರು. ಅದನ್ನಾಗ ಅದು ಮುಂದುವರೆದಿಲ್ಲ. ಆದರೆ ಅದು ಮುಂದುವರೆದಿದ್ದು ಅಶ್ವತ್ಥಾಮನಿಂದ. ಯುದ್ಧ ಮುಗೀತು ಅಂತೆಲ್ಲ ಮಲ್ಕೊಂಡಿದ್ರಾ? ಏನಾಯಿತು? ಶತ್ರುಶೇಷ ಒಬ್ಬ ಅರ್ಧ ಮಲಗಿದ್ದ, ಅವನು ತನಗೆ ಮಾಡಲಿಕ್ಕಾಗಲಿಲ್ಲ, ಅಶ್ವತ್ಥಾಮನಿಂದ ಮಾಡಿಸಿದ. ಅದಕ್ಕೋಸ್ಕರ ಅವನನ್ನು ನಿಗ್ರಹಿಸಲಿಕ್ಕೆ ಹಿಂದಿಂದ ಅಟ್ಟಿಸ್ಕೊಂಡು ಬಂದು ಅವನನ್ನು ಕಳಿಸಿದ್ರು ಕೊನೆಗೆ, ಒಬ್ಬ ಅಂತ. ಸರಿ, ಸಾಕು. ಶ್ರೀಹರಿಪ್ರಿಯತ 70 ಶ್ಲೋಕ ಆಯಿತು. ದ್ವೇಷ ಮಾಡೋರು ಕೂಡ ಒಂದು ಸಟೈನ್ ವರ್ಷ 63 ಆಗಿದೆ.